ಹಾಗಾದ್ರೆ ನಮ್ಗೆ ಯಾವ ಭಯವಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ನೀವು ಭಯಪಡಬೇಡ, ನಾನು ದೇವರಾಗಿದ್ದೇನೆ. ಹಲ್ಲೆಲೂಯ. ನಮಗೆಲ್ಲದಕ್ಕೂ ಅವರೇ ನಮ್ಮ ಆಶ್ರಯ ದುರ್ಗವಾಗಿದ್ದಾರೆ. ಹಲ್ಲೆಲೂಯ. Yes, Jesus Lord. ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆ
ರೊಟ್ಟಿ ಮತ್ತು ದ್ರಾಕ್ಷಾರಸವಾದ ನಮ್ಮ ಪಾಪಗಳಿಗೋಸ್ಕರವಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸಿದಂಥ ದೇವ ಕುಮಾರನಾದಂಥ ಯೇಸು ಕ್ರಿಸ್ತನ ಶರೀರವಾಗಿದೆ, ರಕ್ತವಾಗಿದೆ. ಅದನ್ನು ಪ್ರತಿಬಿಂಬಿಸುತ್ತೆ. ಸ್ತೋತ್ರ. ನಮ್ಮನ್ನೇ ಅರ್ಪಿಸೋಣ. ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯ ಈ ರೀತಿಯಾಗಿರುತ್ತೆ. ನಿಮ್ಮನ್ನೇ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸುವುದೇ ನಿಜವಾದಂಥ ಆರಾಧನೆ ಅಂತ. ಹಲ್ಲೆಲೂಯಾ. ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಇದರಲ್ಲಿ ಕೈ ಹಾಕೋದಕ್ಕೆ ನಮ್ಮನ್ನು ಯೋಗ್ಯತೆ ಪಡಿಸುವಂತ ಅವರನ್ನು ಬೇಡ್ಕೊಳ್ಳೋಣ. ಸ್ತೋತ್ರ. ನಮ್ಮನ್ನು ಪರಿಶುದ್ಧಗೊಳಿಸುವಂತ ನಾವು ಬೇಡ್ಕೊಳ್ಳೋಣ. ಸ್ತೋತ್ರ. ಇದರಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಪಾಲ್ಗೊಳ್ಳೋಣ. ಸ್ತೋತ್ರ. ಹಲ್ಲೆಲೂಯಾ. ಸಹೋದರ ಕಡೆಯು ಸಹೋದರಿಯ ಕಡೆಯು ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ. ನಮ್ಮನ್ನು ಆಶೀರ್ವದಿಸಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಹಲ್ಲೆಲೂಯಾ. ಓ ರಬ ಶಕಲ ದರಮನ ಸಂದರ ಕೋನಿಸಿಯಾಂದರೇಖ ಮನೋಶೀನಿ ಕಾರಮ ಶಬನ ದುರಮನಸ್ಯಾಂದ. ಸ್ತೋತ್ರ. ನಿಮಗೆ ಸ್ತೋತ್ರ ರಾಜ. ನಮಗೆ ಆರಾಧನೆ. ವಾಕ್ಯ ರೀತಿಯಾಗಿರುತ್ತೆ. ಅವರು ಪಸ್ಕ ಹಬ್ಬದ ಊಟವನ್ನು ಎಲ್ಲ ಮುಗಿಸಿದ ಮೇಲೆ ಎಣ್ಣೆ ಮರಗಳ ತೋಪಿಗೆ ಎದ್ದು ಹೋಗಿ ಅಲ್ಲಿ ದೇವರನ್ನು ಸ್ತೋತ್ರ ಮಾಡಿ ಆರಾಧಿಸಿದ್ರು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಮತ್ತೊಂದು ಅದನ್ನು ಕೈಗಳನ್ನು ತಟ್ಟಿ ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಜೋರಾಗಿ ಆ ಶಬ್ದದಿಂದ ಆತನಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಫಾದರ್. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಈ ಸಮಯದಲ್ಲಿ ಕೂಡ ನಾವು ಕೀರ್ತನೆ ಭಾಗವನ್ನು ಓದುವಂಥ ಸಮಯವಾಗಿದೆ. ನೂರ 19ನೇ ಅಧ್ಯಾಯ 121ನೇ ವಾಕ್ಯದಿಂದ 116ನೇ ವಾಕ್ಯ. ಚಪಲಚಿತ್ತರನ್ನು ದ್ವೇಷಿಸುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುತ್ತೇನೆ. ನನ್ನ ಆಶ್ರಯವೂ ಗುರಾಣಿಯೂ ನೀನೇ, ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ದುಷ್ಟರೇ ತೊಲಗಿರಿ, ನನ್ನ ದೇವರ ಆಜ್ಞೆಗಳನ್ನು ಕೈಗೊಳ್ಳುವೆನು. ನಿನ್ನ ನುಡಿಯ ಪ್ರಕಾರ ನನ್ನನ್ನು ಉದ್ಧಾರ ಮಾಡು, ಆಗ ಬದುಕುವೆನು. ನಾನು ನಿರೀಕ್ಷೆ ಉಳ್ಳವನಾಗಿದ್ದೇನೆ, ನನ್ನನ್ನು ನಿರಾಶೆಪಡಿಸಬೇಡ. ನೀನು ನನಗೆ ಆಧಾರವಾಗಿರು, ಆಗ ನಾನು ಸುರಕ್ಷಿತನಾಗಿ ಸದಾ ನಿನ್ನ ನಿಬಂಧನೆಗಳನ್ನು ರಕ್ಷಿಸುವೆನು. ನಿನ್ನ ನಿಬಂಧನೆಗಳಿಗೆ ತಪ್ಪಿದವರೆಲ್ಲರನ್ನು ನೀನು ತಳ್ಳಿಬಿಡುತ್ತಿ, ಅವರ ಕುಯುಕ್ತಿಯು ವ್ಯರ್ಥವಾದದ್ದು. ಭೂಲೋಕದ ದುಷ್ಟರೆಲ್ಲರನ್ನು ಕೆಟ್ಟದಂತೆ ತೆಗೆದು ಬಿಡುತ್ತಿ. ಆದುದರಿಂದ ನಾನು ನಿನ್ನ ಕಟ್ಟಳೆಗಳನ್ನು ಪ್ರೀತಿಸುತ್ತೇನೆ, ನಿನ್ನ ಭಯದಿಂದ ನನ್ನ ಮಾಂಸವು ಕಂಪಿಸುತ್ತದೆ. ನಿನ್ನ ವಿಧಿಗಳಿಗೆ ಅಂಜಿಕೊಂಡಿದ್ದೇನೆ. ಆಮೆನ್. ಸೊ ಇವತ್ತು ನಾವು ನೋಡ್ತಿರೋದು ಕೀರ್ತನೆ 121
119 ವಾಕ್ಯ 113ರಿಂದ 120ರವರೆಗೆ. ಸೊ ಈ ಸೆಟ್ ಆಫ್ ವಾಕ್ಯ ಇದಕ್ಕೆ ಸಮೇಕ ಅಂತ ಹೇಳ್ತೇನೆ. ಸೊ ಸಮೇಕ ಅಂದರೆ ಬೆಂಬಲ ಅಂತ ಅರ್ಥ. ಸೊ ದೇವರ ವಾಕ್ಯ ನಮಗೆ ಹೆಂಗೆ ಬೆಂಬಲ ನೀಡುತ್ತೆ ಅನ್ನೋ ಒಂದು ಅರ್ಥ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಬೆಂಬಲ ಅಂದರೆ ಎತ್ತಿ ಹಿಡಿಯುವುದು ಅಥವಾ ಉಳಿಸಿಕೊಳ್ಳುವುದು ಅಂತ. ಸೊ ನಾವು ದೇವರ ವಾಕ್ಯದಲ್ಲಿ ಎಷ್ಟು ನೆಲೆ ನಿಲ್ತೀವೋ ಅಷ್ಟು ಅದನ್ನು ವಾಕ್ಯಗಳು ನಮ್ಮನ್ನು ಉಳಿಸಿಕೊಳ್ಳುತ್ತದೆ ಹಾಗೂ ಎತ್ತಿ ಹಿಡಿಯುತ್ತದೆ. ಯಾವತ್ತೂ ನಾವು ಕೆಳಗೆ ಬೀಳದ ಹಾಗೆ ಈ ವಾಕ್ಯ ನಮಗೆ ಒಂದು ಫೌಂಡೇಶನ್ ಆಗಿ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ತೋರಿಸ್ತದೆ. ಸೊ ವಾಕ್ಯ 113ರಿಂದ 115ರವರೆಗೆ. ಚಪಲ ಚಿತ್ತರನ್ನು ದ್ವೇಷಿಸುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುತ್ತೇನೆ, ನನ್ನ ಆಶ್ರಯವೂ ಗುರಾಣಿಯೂ ನೀನೆ, ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ದುಷ್ಟರೇ ತೊಲಗಿರಿ, ನನ್ನ ದೇವರ ಆಜ್ಞೆಗಳನ್ನು ಕೈಕೊಳ್ಳುವೆನು. ಸೊ ಇಲ್ಲಿ ಕೀರ್ತನೆಗಾರನು ಹೇಳುವುದೇನೆಂದರೆ ಎರಡು ಮನಸ್ಸಿನ ಭಕ್ತಿ ಅಥವಾ ಅರೆ ಮನಸ್ಸಿನ ಭಕ್ತಿಯ ಬಗ್ಗೆ ಕೀರ್ತನೆಗಾರನು ಇಲ್ಲಿ ಈ ವಾಕ್ಯದಲ್ಲಿ ವ್ಯಕ್ತಪಡಿಸುತ್ತಾನೆ. ಸೊ ಎರಡು ಮನಸ್ಸಿನ ಭಕ್ತಿ ಅಂದರೆ ನಮಗೆ ದೇವರ ಮೇಲೆ ಸಂಪೂರ್ಣವಾದ ಒಂದು ಭಕ್ತಿ ಇದ್ದಿರೋ ಒಂದು ವಿಚಾರವಾಗಿದೆ. ಸೊ ದೇವರ ಮೇಲೆ ನಾವು ಸಂಪೂರ್ಣ ಭಕ್ತಿಯನ್ನು ಇಡಬೇಕು. ನಾವು ಅರ್ಧ ಮನಸ್ಸಿನ ಭಕ್ತಿಯಿಂದ ನಾವು ಏನು ಮಾಡಬೇಕಂದ್ರೂ ಅದು ಪ್ರತಿಫಲವನ್ನು ನೀಡುವುದಿಲ್ಲ. ನಾವು ಅರ್ಧ ಮನಸ್ಸಿನ ಭಕ್ತಿ ಇಟ್ಕೊಂಡು ಅಪೂರ್ಣವಾದ ಭಕ್ತಿ. ಸೊ ಸಂಪೂರ್ಣವಾದ ಭಕ್ತಿಯನ್ನು ನಾವು ದೇವರ ಮೇಲೆ ಇಡಬೇಕು. ಸೊ ನಾವು ವಾಕ್ಯದಲ್ಲಿ ನೋಡ್ತೇವೆ, ಒಂದು ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೂ ನಾವು ದೊಡ್ಡ ಬೆಟ್ಟಗಳನ್ನು ಕತ್ತರಿಸಬಹುದು ಅಂತಲ್ವಾ. ಸೊ ಯಾಕೆ ಈ ಭಕ್ತಿ ಈ ಸಾಸಿವೆ ಕಾಳಿಗೆ ಹೋಲಿಸ್ತಾರೆ ಅಂದರೆ, ಈ ಅಡುಗೆ ಮಾಡುವಾಗ ನಾವು ಸಾಸಿವೆ ಯೂಸ್ ಮಾಡಿರ್ತೀವಿ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನೀವು ಎಣ್ಣೆಗೆ ಹಾಕಿ ಅದನ್ನು ಕರೆದು ಏನು ಮಾಡಿದ್ರು ಅದರ ಒಂದು ಆಕಾರ ಚೇಂಜ್ ಆಗೋದಿಲ್ಲ, ಅದರ ಒಂದು ಶೇಪ್ ಚೇಂಜ್ ಆಗೋದಿಲ್ಲ. ನಾವು ಅಬ್ಸರ್ವ್ ಮಾಡಿದ್ದೀವಿ ಅಂದರೆ. ಸೊ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಕುಕ್ಕಿಂಗ್ಗೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸು ಶೇಪ್ ಚೇಂಜ್ ಆಗುತ್ತೆ, ಅದು ಕುಕ್ ಆಗುತ್ತೆ. ಆದರೆ ಈ ಸಾಸಿವೆ ಕಾಳು ಮಾತ್ರ ಕುಕ್ ಆದರೂ ಅದರ ಶೇಪ್ ಒಂದು ಚೇಂಜ್ ಆಗಲ್ಲ. ಸೊ ಎಷ್ಟೇ ಟ್ರಯಲ್ಸ್ ಅಡೆತಡೆಗಳು ಆದ್ರೂ ಅದು ಯಾವಾಗಲೂ ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ ಅಲ್ವಾ, ಅದರ ಆಕಾರ ಚೇಂಜ್ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ನಮ್ಮ ಭಕ್ತಿ ಅನ್ನೋದು ತುಂಬ ಮುಖ್ಯವಾದ ಒಂದು ವಿಚಾರವಾಗಿದೆ. ಸೊ ಸಂಪೂರ್ಣವಾದ ಭಕ್ತಿಯನ್ನು ನಾವು ದೇವರ ಮೇಲೆ ಇಡಬೇಕು. ಅದು ತುಂಬ ಗಟ್ಟಿಯಾಗಿರಬೇಕು. ನಮ್ಮ ಜೀವನದಲ್ಲಿ ಎಂಥ ಒಂದು ಅಲೆಗಳು, ಎಂಥ ಒಂದು ಕಷ್ಟಗಳು ಬಂದರೂ ಭಕ್ತಿ ಕದಲಬಾರ್ದು. ಸೊ ವಿ ಶುಡಂಟ್ ವೇವರ್ ಇನ್ ಅವರ್ ಹೋಪ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಅದೇ ರೀತಿ ನಾವು ಸಂಪೂರ್ಣವಾದ ಭಕ್ತಿಯಿಂದ ದೇವರ ಬಳಿ ಏನು ಕೇಳಿಕೊಂಡ್ರು ನಮಗೆ ತಕ್ಕ ಸಮಯದಲ್ಲಿ ದೇವರು ನಮಗೆ ಅದನ್ನು ನೀಡುತ್ತಾರೆ. ಅರ್ಧ ಮನಸ್ಸಿನ ಭಕ್ತಿಯಿಂದ ನಾವು ಏನೇ ಕೇಳಿಕೊಂಡ್ರು ನಮಗೆ ಕೆಲವೊಂದ್ಸರಿ ಗೊತ್ತಿರ್ತೀರ ನಾವು ದೇವರ ಮೇಲೆ ಒಂದು ಸಂಪೂರ್ಣವಾದ ಭಕ್ತಿಯನ್ನು ಇಟ್ಟಿರೋದಿಲ್ಲ, ನಮಗೆ ಗೊತ್ತಿರಲ್ಲ ಅದು ಕೆಲವೊಂದ್ಸರಿ. ಅದೇ ನಾವು ಪ್ರಾರ್ಥನೆ ಮಾಡ್ತಿರೋದು, ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ನಮಗೆ ಸಿಗ್ತಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀವಿ. ಅದೇ ನಮಗೆ ಅರ್ಥ ಆಗೋದಿಲ್ಲ ಅದು ಯಾವ ರೀಸನ್ ಇಂದ ಅಂತ ಅಲ್ವಾ. ಸೊ ಆದ ಕಾರಣದಿಂದ ನಾವು ಆದಷ್ಟು ದೇವರ ಮೇಲೆ ಸಂಪೂರ್ಣವಾದ ಬ್ಲೈಂಡ್ ಬಿಲೀಫ್, ಬ್ಲೈಂಡ್ ಫೇತ್ ಅಂತ ನಾವು ಹೇಳ್ತೀವಿ. ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಜಸ್ಟ್ ಬ್ಲೈಂಡ್ ಆಗಿ ಕುರುಡುತನವಾದ ಒಂದು ಭಕ್ತಿ ಅಂತ ಹೇಳ್ತೀವಿ ಅಲ್ವಾ. ಸೊ ಕಂಪ್ಲೀಟ್ ಆಗಿ ದೇವರ ಮೇಲೆ ನಾವು ಸಂಪೂರ್ಣವಾದ ನಂಬಿಕೆ ಇಟ್ಟಾಗ ನಾವು ಅಂದ್ಕೊಳ್ಳೋದೆಲ್ಲ ನಮ್ಮ ಜೀವಿತದಲ್ಲಿ ತಕ್ಕ ಸಮಯದಲ್ಲಿ ದೇವರು ಮಾಡ್ತಾ ಹೋಗ್ತಾರೆ. ಸೊ ವಾಕ್ಯ 116ರಿಂದ 17ರವರೆಗೆ. ನಿನ್ನ ನುಡಿಯ ಪ್ರಕಾರ ನನ್ನನ್ನು ಉದ್ಧಾರ ಮಾಡು, ಆಗ ಬದುಕುವೆನು. ನಾನು ನಿರೀಕ್ಷೆಯುಳ್ಳವನಾಗಿದ್ದೇನೆ, ನನ್ನನ್ನು ನಿರಾಶೆಪಡಿಸಬೇಡ. ನೀನು ನನಗೆ ಆಧಾರವಾಗಿರು, ಆಗ ನೀನು ಸುರಕ್ಷಿತನಾಗಿ ಸದಾ ನಿನ್ನ ನಿಬಂಧನೆಗಳನ್ನು ರಕ್ಷಿಸುವೆನು. ಸೊ ಇಲ್ಲಿ ಕೀರ್ತನೆಗಾರನು ದೇವರ ಶಕ್ತಿಯ ಮೇಲೆ ತನ್ನ ಅವಲಂಬನೆಯ ಬಗ್ಗೆ ಇಲ್ಲಿ ಬರೀತಾರೆ. ಸೊ ಶಕ್ತಿ ಅಂದರೆ ದೇವರ ಶಕ್ತಿ ಎಲ್ಲಿ ನಾವು ನೋಡ್ಬೋದಂದ್ರೆ ದೇವರ ವಾಕ್ಯದಲ್ಲಿ ಅಲ್ವಾ. ಸೊ ನಾವು ಎಷ್ಟು ವಾಕ್ಯ ಓದ್ತೀವೋ ಅಷ್ಟೇ ದೇವರ ಶಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಸೊ ದೇವರ ವಾಕ್ಯ ಮಾತ್ರ ನಮ್ಮನ್ನು ದೃಢವಾಗಿ ನಿಲ್ಲಿಸಲು ಸಾಧ್ಯವಾಗುತ್ತದೆ. ಸೊ ದೇವರ ಶಕ್ತಿಯ ಮೇಲೆ ನಮಗೆ ಸಂಪೂರ್ಣವಾದ ಒಂದು ನಂಬಿಕೆ ಇರಬೇಕು. ಸೊ ನಾವು ಯಾವುದ್ರ ಬಗ್ಗೆ ಪ್ರಾರ್ಥನೆ ಮಾಡ್ತೀವೋ, ನಾವು ಏನು ಮಾಡ್ತೀವೋ ದೇವರು ಅದನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾರೆ ಅನ್ನೋ ಒಂದು ಗಟ್ಟಿ ಒಂದು ಫೇತ್ ನಮಗೆ ಇರಬೇಕು. ಸೊ ದೇವರು ಶಕ್ತಿಶಾಲಿಯಾದ ದೇವರು, ಅದನ್ನು ಸರ್ವಶಕ್ತನಾದ ದೇವರು ಅಂತ ನಾವು ಪ್ರತಿ ಸರಿ ಪ್ರಾರ್ಥನೆ ಮಾಡುವಾಗ ಅಥವಾ ಬೈಬಲ್ ಓದುವಾಗ ನಾವು ಅರ್ಥ ಮಾಡ್ಕೊಳ್ತೀವಿ. ಆದರೆ ಅದು ನಮ್ಮ ಜೀವನದಲ್ಲಿ ನಾವು ಅದನ್ನ ಫಾಲೋ ಮಾಡಲ್ಲ ಕೆಲವೊಂದ್ಸರಿ. ಸೊ ಆದರೆ ಅದರ ಶಕ್ತಿಯು ಅದರ ವಾಕ್ಯದಲ್ಲಿ ಮಾತ್ರ ದೊರಕಲು ಸಾಧ್ಯ. ಸೊ ನಾವು ಎಷ್ಟು ವಾಕ್ಯದ ಮೇಲೆ ಡಿಪೆಂಡ್ ಆಗ್ತೀವೋ, ಎಷ್ಟು ವಾಕ್ಯವನ್ನು ಓದ್ತೀವೋ
ದೇವರು ಎಷ್ಟು ಶಕ್ತಿಶಾಲಿಯಾದ ದೇವರು, ಆತನು ಎಷ್ಟು ಮಿರಾಕಲ್ಸ್ ಮಾಡಿದ್ದಾರೆ ಅಂತ ನಾವು ಈ ವಾಕ್ಯದ ಮೂಲಕ ತಿಳಿದುಕೊಳ್ಳಲು ಸಾಧ್ಯ. ನಾವು ದೇವರನ್ನು ಯಾವತ್ತೂ ನೋಡಿಲ್ಲ, ಆತನು ಮಾಡಿದ ಒಂದು ಮಿರಾಕಲ್ಸ್ನ ನಾವು ನೋಡಿ ಆತನನ್ನು ನಂಬ್ತೇವೆ. ಬೈಬಲಲ್ಲಿ ನೋಡಿದ್ರೆ ನಂಬುವಂಥ ಒಂದು ವಿಶ್ವಾಸಿಗಳಾಗಿದ್ದೇವೆ ಅಲ್ವಾ. ಸೊ ನಮ್ಮ ಫೇತ್, ನಮ್ಮ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಆತನ ವಾಕ್ಯ ನಮ್ಮ ಜೀವಿತದಲ್ಲಿ ಅಷ್ಟೇ ಕಾರ್ಯಗಳನ್ನು ಮಾಡ್ತಾ ಹೋಗುತ್ತೆ. ಸೊ ಆತನ ಶಕ್ತಿಯ ಮೇಲೆ ನಮಗೆ ಒಂದು ಕಂಪ್ಲೀಟ್ ಫೇತ್ ಇರಬೇಕು, ಗಟ್ಟಿಯಾದ ಒಂದು ನಂಬಿಕೆ ಇರಬೇಕು. ಆತನ ಮೇಲೆ ಇಟ್ಟಿರುವ ನಂಬಿಕೆ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಬಾರ್ದು, ಅಥವಾ ಅದರಲ್ಲಿ ಯಾವತ್ತೂ ನಾವು ಇಟ್ ಶುಡಂಟ್ ವೇವರ್. ನಾವು ಅದರ ಫೇತ್ ಬಂದು ಶೇಕ್ ಆಗಬಾರ್ದು ಯಾವತ್ತು. ನಾವು ಎಂಥ ಒಂದು ಟ್ರಯಲ್ಸ್ ಹಾದೋದ್ರೂ, ಎಂಥ ಒಂದು ಸಿಚುವೇಶನ್ಸ್ ಹಾದೋದ್ರೂ, ಎಷ್ಟು ಕಷ್ಟಗಳಿಂದ ಹಾದೋದ್ರೂ, ನಮ್ಮ ಜೀವಿತದಲ್ಲಿ ನಾವು ಅನ್ಕೊಂಡಿರೋದು ಆಗ್ತಿಲ್ಲ ಅಂತ ಒಂದು ನಿರಾಶೆಗೊಳಗಾದ್ರೂ ನಮ್ಮ ನಂಬಿಕೆ ಬಂದು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಬಾರ್ದು. ಒಂದಲ್ಲ ಒಂದಿನ ನಾವು ಮಾಡುವ ಪ್ರಾರ್ಥನೆಗಳು ಪ್ರತಿಫಲವನ್ನು ಕೊಟ್ಟೆ ಕೊಡುತ್ತೆ. ಪ್ರಾರ್ಥನೆಗಳು ಯಾವತ್ತೂ ವ್ಯರ್ಥವಾಗಿ ಹೋಗುತ್ತಿಲ್ಲ. ವಾಕ್ಯ 118ರಿಂದ 120ರವರೆಗೆ. ನಿನ್ನ ನಿಬಂಧನೆಗಳಿಗೆ ತಪ್ಪಿದವರೆಲ್ಲರನ್ನು ನೀನು ತಳ್ಳಿಬಿಡುತ್ತಿ, ಅವರ ಕುಯುಕ್ತಿಯು ವ್ಯರ್ಥವಾದದ್ದೇ. ಭೂಲೋಕದ ದುಷ್ಟರೆಲ್ಲರನ್ನು ಕಿಟ್ಟದಂತೆ ತೆಗೆದು ಬಿಡುತ್ತಿ, ಆದ್ದರಿಂದ ನಾನು ನಿನ್ನ ಕಟ್ಟಳೆಗಳನ್ನು ಪ್ರೀತಿಸುತ್ತೇನೆ. ನಿನ್ನ ಭಯದಿಂದ ನನ್ನ ಮಾಂಸವು ಕಂಪಿಸುತ್ತದೆ, ನಿನ್ನ ವಿಧಿಗಳಿಗೆ ಅಂಜಿಕೊಂಡಿದ್ದೇನೆ. ಸೊ ಇಲ್ಲಿ ದೇವರ ಒಂದು ನಿಯಮಗಳನ್ನು ಪಾಲಿಸುವ ಬಗ್ಗೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ನಾವು ಬೈಬಲ್ ಓದೋದು ದೇವರ ಮೇಲೆ ನಂಬಿಕೆ ಇಡೋದು ಮಾತ್ರ ಅಲ್ಲ, ಆತನ ನಿಯಮಗಳು, ಕಮಾಂಡ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನು ಪಾಲಿಸಬೇಕು ನಮ್ಮ ಜೀವಿತದಲ್ಲಿ. ಆಗ ಒಂದು ಡಿಸಿಪ್ಲಿನರಿ ಲೈಫ್ ಸ್ಟೈಲ್ ನಮಗೆ ಲೀಡ್ ಮಾಡೋಕ್ಕೆ ಸಾಧ್ಯವಾಗುತ್ತದೆ. ಸೊ ನಾವು ಆಗಲೇ ನೋಡಿದಾಗೆ ನಾವು ಪ್ರಾರ್ಥನೆ ಮಾಡುವುದಾಗ್ಲಿ, ಆತನ ಸನ್ನಿಧಿಯಲ್ಲಿ ಕಾಲ ಕಳೆಯುವುದಾಗ್ಲಿ, ನಮ್ಮ ಜೀವಿತದಲ್ಲಿ ಏನಾದರೂ ಆಗಬೇಕು ಅನ್ನೋದು ನಾವು ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಅದು ತಕ್ಕ ಸಮಯದಲ್ಲಿ ದೇವರು ಅದನ್ನು ಮಾಡ್ತಾರೆ. ಸೊ ಹೆಂಗೆ ಮಾಡ್ತಾರೆ ಅಂದ್ರೆ ಆತನ ಒಂದು ನಿಯಮಗಳಿಗೆ ನಾವು ಬದ್ಧರಾಗಿರ್ಬೇಕು ಅಲ್ವಾ. ಸೊ ಆತನ ಒಂದು ಕರುಣೆಗೆ, ಆತನ ಒಂದು ಪರಿಶುದ್ಧತೆಗೆ ಸಲ್ಲಿಸುವ ಒಂದು ಗೌರವ ನಾವು ಯಾವಾಗಲೂ ಸಲ್ಲಿಸಬೇಕು. ಸೊ ಫಾರ್ ಎಕ್ಸಾಂಪಲ್ ನಾವು ಹೋಲಿ ಕಮ್ಯುನಿಯನ್ ತಗೊಳ್ಳುವಾಗ ಎಕ್ಸಾಂಪಲ್ ಆಗಿ ತಗೊಳ್ಬೋದು. ನಾವು ವಾರ ಪೂರ್ತಿ ಏನೇನು ಮಾಡಿದ್ದೀವಿ ಅಂತ ನಮ್ಮನ್ನು ನಾವೇ ಒಂದ್ಸರಿ ಪ್ರಶ್ನೆ ಮಾಡ್ಕೋಬೇಕು. ಸೊ ಪಾಪ ಮಾಡಿಕೊಂಡು ಈ ಜಗತ್ತಿನ ಪ್ರಕಾರ ನಾವು ಜೀವಿಸ್ಕೊಂಡು ದೇವರಿಗೆ ಕೊಡುವಂಥ ಒಂದು ಗೌರವವನ್ನು ಕೊಡದೆ ನಾವು ಹೋಲಿ ಕಮ್ಯುನಿಯನ್ ತಗೊಂಡ್ರೆ ಅದು ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಎಫೆಕ್ಟ್ ತಗೊಳ್ಳಲ್ಲ ಅಲ್ವಾ. ಸೊ ಅದು ಶಾಪವಾಗಿ ನಮಗೆ ದೇವರು ಶಾಪವಾಗಿ ಅದನ್ನು ಮಾಡ್ಬಿಡ್ತಾರೆ ನಮ್ಮ ಜೀವಿತದಲ್ಲಿ. ಸೊ ಆದ ಕಾರಣದಿಂದ ನಾವು ಏನೇನು ಮಾಡ್ತೀವಿ ಒಂದು ವಾರ ಪೂರ್ತಿ ಅಥವಾ ದೇವರಿಗೆ ಹೋಲಿ ಕಮ್ಯುನಿಯನ್ ತಗೊಳ್ಳೋಕ್ಕೂ ಮುಂಚೆ ನಾವು ದೇವರ ಒಂದು ಸನ್ನಿಧಿಯಲ್ಲಿ ಪರಿಶುದ್ಧರಾಗಿದ್ದೀವಾ, ಅಥವಾ ನಾವು ಕರೆಕ್ಟಾಗಿ ವಾಕ್ಯಗಳನ್ನು ಓದ್ತಿದ್ದೀವಾ, ಅಥವಾ ಅದರ ಮೇಲೆ ನಾವು ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೀವಾ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ನಾವು ಕಮ್ಯುನಿಯನ್ನ ತಗೊಳ್ಬೇಕು. ಅದು ತುಂಬ ಒಂದು ಮುಖ್ಯವಾದ ಒಂದು ಕಾರ್ಯವಾಗಿದೆ ನಮ್ಮ ಜೀವಿತದಲ್ಲಿ. ಸೊ ನಿಜವಾದ ನಂಬಿಕೆ ಅಂದರೆ ದೇವರ ಕರುಣೆಯ ಮೇಲಿನ ಆಳವಾದ ಒಂದು ಪ್ರೀತಿ ಮತ್ತು ಆತನ ಪರಿಶುದ್ಧತೆಯ ಮೇಲಿನ ಪ್ರಾಮಾಣಿಕ ಭಕ್ತಿ. ಸೊ ಭಕ್ತಿ ಯಾವಾಗಲೂ ಗಟ್ಟಿಯಾಗಿರಬೇಕು, ಹಾಗೂ ದೇವರಿಗೆ ಸಲ್ಲಿಸಬೇಕಾದ ಒಂದು ಗೌರವ ಮತ್ತು ಆ ರೆಸ್ಪೆಕ್ಟನ್ನು ನಾವು ಯಾವಾಗಲೂ ಸಲ್ಲಿಸಬೇಕು. ಸೊ ಇದೇ ವಾಕ್ಯದ ಸಾರಾಂಶವಾಗಿದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ. ಕಾಣಿಕೆ ತೊಗೊಳ್ಳುವಂಥ ಸಮಯವಾಗಿದೆ. ದೇವರೇ ನೀವೆಷ್ಟು ಒಳ್ಳೆಯವ, ಈ ಸಾಕನ ದೇವರೇ ನೀ ನನಗೆ ಹತ್ತಿರದವ, ಅಬ್ರಹಾಮನ ದೇವರೇ ನೀನೆಷ್ಟು ಒಳ್ಳೆಯವ, ಈ ಸಾಕನ ದೇವರೇ ನೀ ನನಗೆ ಹತ್ತಿರದವ, ಹೆತ್ತ ತಾಯಿಯ
ದ್ರಾಕ್ಷರಸ ಮಿಗಿಲಿದೆ ಇಲ್ಲ. ಹಲ್ಲೆಲೂಯ. ಇದೇನನ್ನ ತೋರಿಸುತ್ತೆ ಅಂತಂದರೆ, ಇದಕ್ಕೆ ಪಾಲ್ಗೊಳ್ಬೇಕಾದವರು, ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕಾದವರು ಇನ್ನೂ ಅನೇಕ ಜನರು ನಮ್ಮ ಸುತ್ತಮುತ್ತಲಿದ್ದಾರೆ. ಅವನ್ನ ಕರ್ತರಬೇಕಾಗೋದು ನಮ್ಮ ಒಂದು ಕರ್ತವ್ಯ, ನಮ್ಮ ಮೇಲಿಟ್ಟಿರುವಂಥ ಭಾರ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಅದಕ್ಕಾಗಿ ಕಣ್ಮುಚ್ಚಿ ನಾವು ಪ್ರಾರ್ಥನೆ, ಯಾರನ್ನೊಬ್ಬರು ಭಾಗದಿಂದ ಪ್ರಾರ್ಥನೆ ಮಾಡಿ, ಇಲ್ಲಿ ಒಂದು ಸಿಟಿ ಸುತ್ತಮುತ್ತಲಿರುವಂಥ ಪ್ರದೇಶದಲ್ಲಿರುವಂಥ ಅನೇಕರು ಬರಬೇಕು ಈ ಸಭೆಗೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಈ ಕರ್ತನ ಮೇಜಲ್ಲಿ ತಕ್ಕೊಳ್ಳೋದಕ್ಕೆ ಮುಂಚಿತವಾಗಿ ರಕ್ಷಣೆಗೆ ಬರಬೇಕಂತ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಹಲ್ಲೆಲೂಯ. ಸ್ತೋತ್ರವಾಗಿ ಮಹಿಮೆ ಪಡಿಸ್ತೀರಿ ಸ್ವಾಮಿ. ಈ ಪರಿಶುದ್ಧವಾದ ಕರ್ತನ ರಾಜ ಬೆಳಗಿನ ಸಮಯದಲ್ಲಿ ನಿನ್ನ ಕೃಪೆಯನ್ನು ಕರ್ತನೆ ರಾಜ ನಾವು ನಂಬಿ ಬಂದಿದ್ದೇವೆ. ಕರ್ತನೆ ನಮ್ಮನ್ನು ಕರ್ತನೆ ಬಲಪಡಿಸುತ್ತ ದೇವರೇ ನಮ್ಮನ್ನು ಕೊಂಡಾಡಿ ಮಹಿಮೆ ಪಡಿಸುತ್ತೇವೆ. ಈ ಪರಿಶುದ್ಧವಾದ ಕರ್ತನ ರಾಜ ಈ ಸಬ್ಬ ದಿನದಲ್ಲಿ ಕರ್ತನೆ ನನ್ನ ಸಹೋದರ ಸಹೋದರರು ಕರ್ತನ ರಾಜ ಈ ಸುತ್ತಮುತ್ತಲು ಇರುವಂತ ಎಲ್ಲಾ ಒಂದು ಜನಗಳು ಕರ್ತನೆ ನಿನ್ನ ಸಮ್ಮುಖದಲ್ಲಿ ಬಂದು ಈ ಒಂದು ಮೇಜಿನಲ್ಲಿ ಕೈ ಹಾಕತಕ್ಕಂತೆ ಅವರನ್ನು ಕರ್ತನೆ ಸ್ವಾಮಿ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸುತ್ತದೆ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಕರ್ತನೆ ಅಪ್ಪ, ದೇವ ಮಕ್ಕಳು ಎಷ್ಟೋ ಜನ ಇದ್ದಾರೆ, ಆದರೂ ಕೂಡ ರಾಜನೇ ಸ್ವಾಮಿ ಭಾನುವಾರದ ಸಮಯಗಳಲ್ಲಿ ಕರ್ತನ ಸಮ್ಮುಖಕ್ಕೆ ಬರಕ್ಕೆ ಕರ್ತನೆ ತನ್ನ ಸೌಕರ್ಯತನಗಳಿಂದ ಕರ್ತನೆ ಅಪ್ಪ ಮಂಡುತನಗಳಿಂದ ಸಭೆಗೆ ಬರದ ಹಾಗೆ ತಡೆ ಮಾಡುವಂತ ದುಷ್ಟರ ಕ್ರಿಯೆಗಳನ್ನ ನಾವು ಯೇಸುವಿನ ನಾಮದಲ್ಲಿ ಕರ್ತನೆ ಕಟ್ಟಾಗ್ತದೆ ಅಪ್ಪ. ಅಂತ ಒಂದು ಶಕ್ತಿಗಳನ್ನ ಕರ್ತನೆ, ಅಂತ ವಿಗ್ರಹ ಶಕ್ತಿಗಳನ್ನ ಕರ್ತನ ತಾನೇ ಶಪಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರಾತ್ಮನ ಕ್ರಿಯೆ ಮಾಡಲಿ, ಎಲ್ಲರ ಮೇಲೆ ಸಂಚರಿಸಲಿ ಕರ್ತನೆ ರಾಜನೇ ಅಪ್ಪ. ಅವರನ್ನು ಕರ್ತನೆ ರಾಜನೇ ಸಮ್ಮುಖಕ್ಕೆ ಕರ್ಕೊಂಡು ಬರಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ರಾಜನೇ. ಎಲ್ಲರೂ ಕರ್ತನ ಸಮ್ಮುಖದಲ್ಲಿ ಬಂದು ಸೇರತಕ್ಕಂತೆ ನೀನು ಕೃಪೆ ಮಾಡಿಕೊಡು ರಾಜ. ನೀನು ಅದ್ಭುತವನ್ನು ಮಾಡಲು ಶಕ್ತನಾಗಿರುವಂತ ದೇವರು ನಾವು ನಂಬ್ತೇವೆ ರಾಜನೇ ಅಪ್ಪ. ನಾವು ಈಗ ಮಾಡ್ತಿರುವಂತ ಕರ್ತನ ಕಾರ್ಯಗಳಿಗಿಂತ ಅಪ್ಪ ಸ್ವಾಮಿ ಅಧಿಕವಾದ ಕಾರ್ಯಗಳನ್ನು ಉಂಟಾಗತಕ್ಕಂತೆ ನೀನು ಮಾಡುವಂತ ದೇವರಾಗಿದ್ದೀಯ. ನಾವು ನಂಬಿದ್ದೇವೆ ರಾಜನೇ, ಅದನ್ನು ಹೊಂದಿಕೊಳ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಈ ಕೊನೆಯ ಸಂದರ್ಭದಲ್ಲಿ ನಾವು ಬಂದಿದ್ದೇವೆ. ಸ್ತೋತ್ರ. ವಾಕ್ಯ ಭಾಗವನ್ನು ನಾವು ಕೇಳುವಂತ ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ಸ್ತೋತ್ರ. ಹಲ್ಲೆಲೂಯ. ಥ್ಯಾಂಕ್ ಯು ಫಾದರ್. ನಮ್ಮ ಹೃದಯಗಳನ್ನು ತೆರೆದುಕೊಡೋಣ ದೇವರಿಗೆ. ಸ್ತೋತ್ರ. ಅದನ್ನು ದೇವರ ವಾಕ್ಯ ರೀತಿಯಾಗುತ್ತೆ, ಉತ್ತಮವಾದಂಥ ಬೋಧಿಗಳಿಂದ ನಿಮ್ಮನ್ನು ತೃಪ್ತಿಪಡಿಸ್ತೀನಿ ಅಂತ ದೇವರ ವಾಕ್ಯ ಹೇಳುತ್ತೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ಕೂಡ ನಮ್ಮ ಮಧ್ಯವಿರುವಂಥ ಸಹೋದರ ಅಭಿಷೇಕ್ ಅವರು ಬಂದು ದೇವರ ವಾಕ್ಯವನ್ನು ಹಂಚ್ಕೊಳ್ತಾರೆ. ದೇವರ ವಾಕ್ಯವನ್ನು ಹಂಚ್ಕೊಳ್ಳೋ ಸಮಯದಲ್ಲಿ ನಾವು ಕೈಗಳನ್ನು ತಟ್ಟಿ ಯೇಸುವನ್ನು ಮಹಿಮೆ ಪಡಿಸೋಣ. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ನಾವು ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ ಯೇಸು ಕ್ರಿಸ್ತನ ಕಡೆ ನಾವು ನೋಡೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಮತ್ತು ವಾಕ್ಯವು ಹೇಳುವ ಪ್ರಕಾರವೇ ಇವತ್ತು ಆ ವಾಕ್ಯವು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿ ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೇವರಾಗಿ ನಮ್ಮ ಹೃದಯದಲ್ಲಿ ನೆಲೆಸಿರುವ ಯೇಸುವಾಗಿ ನಮ್ಮ ದೇವರಾಗಿ ಆದರೂ ಇದ್ದಾರೆ. ಆತನಿಗೆ ನಮ್ಮ ಮಹಿಮೆಯನ್ನು ಸಲ್ಲಿಸಲು ಬಂದಿದ್ದೇವೆ. ತಂದೆ, ಮಾತನಾಡುವಂಥದ್ದು ನಾವಲ್ಲ, ಮಾತನಾಡುವಂಥದ್ದು ನೀವು. ನುಡಿಯುವಂಥ ಪ್ರತಿಯೊಂದು ಮಾತು ನಿಮ್ಮನ್ನು ಮಾತ್ರ ಮಹಿಮೆ ಪಡಿಸಲಿ ಕರ್ತನೆ. ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ ರಾಜ. ನಾವೆಲ್ಲರೂ ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ನಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ಒಂದು ವಾಕ್ಯ, ಯೋಹಾನನು ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ 5ನೇ ವಾಕ್ಯ. ಯೋಹಾನನು ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ 5ನೇ ವಾಕ್ಯ. ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯ ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಎಂದಳು. ಆಮೇನ್. ಯಾರು ಹೇಳಿದಂತೆ? ಆತನ ತಾಯಿಯು. ಯಾರು ಆತನ ತಾಯಿ ಅಂದ್ರೆ? ಮರಿಯಳು. ಮರಿಯಳು ಹೇಳಿದಂತ ವಾಕ್ಯ ಏನು? ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ. ಈ ಒಂದು ಜಗತ್ತಿನಲ್ಲಿ ಎಷ್ಟೋ ಜನ ಮರಿಯಳನ್ನು ಕೂಡ ಏನ್ ಮಾಡ್ತಾರೆ? ನಂಬ್ತಾರೆ, ದೇವರಾಗಿ ನೋಡ್ತಾರೆ ಅಲ್ವಾ? ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಸತ್ಯವೇದದಲ್ಲಿ ಮರಿಯಳು ನುಡಿದಿರುವಂಥ ಒಂದು ಮುಖ್ಯವಾಗಿರುವಂಥ ವಾಕ್ಯ ಏನು ಅಂದರೆ, ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ. ನಾನು ಏನು ಹೇಳ್ತೀನೋ ಅದನ್ನು ಮಾಡಿರಿ ಅಂತ ಹೇಳಿಲ್ಲ. ಏನು ಹೇಳಿದ್ದಾರೆ? ಯೇಸು ಏನು ಹೇಳ್ತಾರೋ ಅದನ್ನು
ನೀವು ಮಾಡಿರಿ. ಯಾರಿಗೆ ಹೇಳಿದ್ದು? ಈ ಒಂದು ಪ್ರಸಂಗ ನಮ್ಮೆಲ್ಲರಿಗೂ ಗೊತ್ತಿದೆಯಲ್ವಾ? ಈ ಒಂದು 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 ಸಿಚುವೇಶನ್ ನಮಗೆ ಗೊತ್ತಿದೆ ಅಲ್ವಾ? ಕಾನಾ ಊರಿನಲ್ಲಿ ನಡೆಯುತ್ತಿರುವಂತ ಒಂದು ಮದುವೆಯ ಒಂದು ವಿಷಯ ಇದು. ಇಲ್ಲಿ ನಡೆಯುತ್ತಿದ್ದಂತ ಒಂದು ಘಟನೆ ಏನಾಯ್ತು? ದ್ರಾಕ್ಷಾರಸವು ಖಾಲಿಯಾಗಿ ಹೊರಟೋಯ್ತು ಅಲ್ವಾ? ಅವಾಗ ಅಲ್ಲಿನ ಜನ ಬಂದು ಯೇಸುವಿನ ತಾಯಿ ಅಂತ ಹೇಳ್ತಾರೆ, ದ್ರಾಕ್ಷಾರಸ ಖಾಲಿಯಾಗಿದೆ ಅಂತ. ಯೇಸುವಿನ ತಾಯಿ ಬಂದು, ಮರಿಯಳು ಬಂದು ಯೇಸು ಸ್ವಾಮಿ ಹತ್ರ ಹೇಳಿದಾಗ, ಈ ಥರ ಏನು ದ್ರಾಕ್ಷಾರಸ ಖಾಲಿಯಾಗಿದೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ. ಯಾವ್ದಾದ್ರು ಮಕ್ಕಳು ಇದೇ ಮಾತನ್ನ ತಾಯಿಗೆ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲಸ ಕೊಟ್ಟರು, ಇದನ್ನೋ ತಗೊಂಡು ಬಾ ಅಂತ, ಮಕ್ಕಳಿಗೆ ಅದನ್ನ ಹೇಳ್ತಾರೆ, ಅಮ್ಮ ಯಾಕೆ ನನಗೆ ಕೇಳ್ತೀಯ, ನನ್ನ ಟೈಮ್ ಇನ್ನೂ ಬಂದಿಲ್ಲ ಅಂತ. ತಾಯಿ ಅದನ್ನು ಏನ್ ಮಾಡ್ತಾರೆ ಹೇಳಿ? ಕರೆಕ್ಟಾ? ಕರೆಕ್ಟ್ ಅಲ್ವಾ? ಇಲ್ಲಿ ಯೇಸುವಿನ ತಾಯಿಗೂ ಅಷ್ಟೇ ಒಂದು ಅಧಿಕಾರ ಅನ್ನುವಂಥದ್ದಿತ್ತು. ಕರೆಕ್ಟಾ? ಯಾಕಂದ್ರೆ ತಾಯಿ, ಯೇಸು ಸ್ವಾಮಿ ಯಾರು? ಅವರಿಗೆ ಮಗ ಅಲ್ವಾ? ತಾಯಿಗೂ ಅಧಿಕಾರ ಇತ್ತು. ಆದ್ರೆ ಅವರ ತಾಯಿ ಹೇಳಿದ ಮಾತೇನು? ಸೇವಕರಿಗೆ, ಅಲ್ಲಿದ್ದ ಸೇವಕರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿ. ಯೇಸುವಿನ ತಾಯಿ ಪ್ರಶ್ನೆ ಮಾಡಲಿಲ್ಲ. ಮರಿಯಳಿಗಿದ್ದಂಥ ನಂಬಿಕೆ ಅದು. ಇವತ್ತು ಈ ಒಂದು ಪ್ರಸಂಗದ ಒಂದು ಸಾರಾಂಶ ಏನಂದ್ರೆ, ಸಂಪೂರ್ಣವಾಗಿ ನಂಬಿ, ಬಿಲೀವ್ ಫುಲ್ಲಿ. ನಾವೀಗ ಕೀರ್ತನೆ ಕೇಳಿದ್ವಲ್ಲ, ಅಪೂರ್ಣ ಮತ್ತು ಸಂಪೂರ್ಣ ನಂಬಿಕೆಯ ಒಂದು ವ್ಯತ್ಯಾಸದ ಬಗ್ಗೆ ನಾವು ತಿಳಿದುಕೊಂಡ್ವಲ್ಲ, ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ನಂಬಿ. ಈ ಸಂಪೂರ್ಣವಾಗಿ ನಂಬಿ ಅಂದ್ರೆ ಏನು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಇದೇ ಒಂದು ಪ್ರಸಂಗದಲ್ಲಿ ನಾವು ಮುಂದೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ನೋಡಿ. ನಾವು 7ನೇ ವಾಕ್ಯವನ್ನು ನಾವು ಓದೋಣ. 7ನೇ ವಾಕ್ಯ. ಆ ಬಾನೆಗಳಲ್ಲಿ ನೀರು ತುಂಬಿರಿ, ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಮೇಲೆ ಆ ಬಾನೆಗಳಲ್ಲಿ ಏನು ತುಂಬಿರಿ? ನೀರು ತುಂಬಿರಿ. ಈಗ ಖಾಲಿ ಆಗಿರುವಂಥದ್ದು ಯಾವುದು? ದ್ರಾಕ್ಷಾರಸ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಬಾನೆಗಳಲ್ಲಿ ಏನ್ ತುಂಬಿರಿ ಅಂತ ಹೇಳ್ತಾ ಇದ್ದಾರೆ? ನೀರು ತುಂಬಿರಿ. ಏನ್ ಸಂಬಂಧ ಇದೆ ದ್ರಾಕ್ಷಾರಸಕ್ಕೂ ನೀರಿಗೂ? ಅವರು ನೀರು ತುಂಬಿರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೀವು ನೋಡಿ, ಅಲ್ಲಿದ್ದಂಥ ಸೇವಕರು ಒಂದು ಮಾತು ಕೂಡ ಕೇಳಿಲ್ಲ ಯೇಸು ಸ್ವಾಮಿಗೆ, ಯಾಕೆ ಅಂತ. ಕರೆಕ್ಟಾ? ಯಾಕೆ ಈ ತರ? ಯಾಕೆ ಯೇಸು ಸ್ವಾಮಿ ಈ ತರ ಹೇಳ್ತಾ ಇದ್ದಾರ? ಶಿಷ್ಯರು ಬಂದು ಕೇಳಿಲ್ಲ ಯೇಸು ಸ್ವಾಮಿಗೆ. ಯಾಕಂದ್ರೆ ವಾಕ್ಯ ಹೇಳುತ್ತೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಓದ್ಬೇಕಾದ್ರೆ ಯೇಸುವಿನ ಜೊತೆಗೆ ಅವರ ಶಿಷ್ಯರು ಕೂಡ ಹೋಗಿದ್ರಂತೆ ಆ ಮದುವೆಗೆ ಅಲ್ವಾ? ಶಿಷ್ಯರು ಕೂಡ ಕೇಳಿಲ್ಲ, ಮರಿಯಳು ಕೂಡ ಕೇಳಿಲ್ಲ, ನಿನ್ನ ಸಮಯ ಯಾವಾಗ ಬರುತ್ತೆ ಅಂತ ಮರಿಯಳು ಕೂಡ ಕೇಳಿಲ್ಲ, ಅಲ್ಲಿದ್ದಂಥ ಸೇವಕರು ಸಹ ಕೇಳಿಲ್ಲ. ಯಾಕೆ ಅಂತ. ಸಂಪೂರ್ಣವಾದ ನಂಬಿಕೆಯ ಅರ್ಥ ಏನಂದ್ರೆ, ನಮಗೆ ಯೇಸು ಸ್ವಾಮಿ ಏನು ಹೇಳ್ತಾರೋ, ಯಾವುದೇ ಸಂದರ್ಭ, ಅದು ಯಾವುದೇ ಒಂದು ವಿಚಾರವಾಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿರ್ಬೋದು, ಸೇವೆಯಲ್ಲಿರ್ಬೋದು, ನಮ್ಮ ವೈಯಕ್ತಿಕ ಜೀವನದಲ್ಲಿರ್ಬೋದು, ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನು ನಾವು ಸಂಪೂರ್ಣವಾಗಿ ಕೇಳಬೇಕಂತೆ, ಸಂಪೂರ್ಣವಾಗಿ ಅದನ್ನು ನಾವು ಪಾಲಿಸಬೇಕು. ಇದು ಸಂಪೂರ್ಣ ನಂಬಿಕೆಯ ಒಂದು ಅರ್ಥ. ಆಮೇಲೆ ಎರಡನೇದಾಗಿ ನಾವು ನೋಡೋಣ, ಅದೇ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ. ನಮಗೆ ಮತ್ತೆ ಗೊತ್ತಿರುವಂತ ಒಂದು ಸಂಗತಿ ಇದು. 16ನೇ ವಾಕ್ಯ, 16ರಿಂದ 18ನೇ ವಾಕ್ಯ. ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದಳು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ ಎಂದು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆಮೇಲೆ ಇಲ್ಲಿ ನೋಡಿ, ಯೇಸು ಸ್ವಾಮಿ ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಒಬ್ಬ ಸಮಾರಿಯ ಸ್ತ್ರೀಯ ಹತ್ರ ಮಾತನಾಡ್ತಿರುವಂತ ಒಂದು ಪ್ರಸಂಗ ಇದು. ಇಲ್ಲಿ ಸಮಾರಿಯ ಸ್ತ್ರೀಯ ಬಗ್ಗೆ ನಮಗೆ ಗೊತ್ತು ಏನು, 5 ಜನ ಗಂಡಂದರು ಇದ್ದು ಈಗ ಇರುವಂತ ವ್ಯಕ್ತಿ ಗಂಡನಲ್ಲ, ಆದ್ರೆ 6ನೆಯ ಒಬ್ಬ ವ್ಯಕ್ತಿ ಅವರ ಜೊತೆ ಈ ಒಂದು ಹೆಂಗಸು ತನ್ನ ಜೀವನವನ್ನ ನಡೆಸುತ್ತಿರುವಂತದ್ದು. ಇದು ಸಮಾರಿಯ ಒಂದು ಪಟ್ಟಣದ ಒಂದು ಪದ್ಧತಿ. ಮೊದಲನೇದಾಗಿ ನಾವು ನೋಡ್ಬೇಕಂದ್ರೆ ಸಮಾರಿಯ ಪಟ್ಟಣದಲ್ಲಿದ್ದಂಥ ಜನರ ಒಂದು ಪದ್ಧತಿ ಈ ತರ ಇತ್ತು. ಅನೇಕ ಮದುವೆಗಳನ್ನ ಆಗುವಂಥದ್ದು, ಒಂದು ಅಶುದ್ಧವಾದಂಥ ಒಂದು ಜೀವಿತ ಅಂತ ನಾವೇನು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಜೀವಿಸುತ್ತಿದ್ದಂಥ ಒಂದು ಪಟ್ಟಣ ಅದು. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿ ಅವರಿಗೆ
ಆ ಒಂದು ಹೆಂಗಸಿಗೆ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಂತ ಹೇಳಿದಾಗ ಯಾಕೆ ಅಂತ ಒಂದು ಪ್ರಶ್ನೆಯನ್ನು ಮಾಡಿಲ್ಲ. ಈ ಒಂದು ಹೆಂಗಸಿನಿಂದ ನಾವು ಕಲಿಯಬೇಕಾಗಿರುವಂತ ಒಂದು ವಿಷಯ ಏನಂದ್ರೆ, ಯಾಕೆ ನನ್ನ ಗಂಡನನ್ನು ಯಾಕೆ ಕರೆದುಕೊಂಡು ಬರಬೇಕು? ಮಾತು ಯಾರಿಗಿದೆ? ಯೇಸು ಸ್ವಾಮಿಗೂ ಮತ್ತು ಆ ಸಮಾರಿಯ ಸ್ತ್ರೀಗೂ. ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಂತ ಹೇಳಿದಾಗ ಅವಳು ಏನ್ ಮಾಡಿದ್ಲು? ಸತ್ಯವನ್ನು ನುಡಿದ್ಲು. ಕರೆಕ್ಟಾ? ಆಯ್ತು ಅಂತ ಹೇಳ್ಬಿಟ್ಟು ಆ 6ನೇ ವ್ಯಕ್ತಿಯನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ಲಿಲ್ಲ. ಅವಳು ಏನ್ ಮಾಡಿದ್ದು? ಸತ್ಯವನ್ನು ನುಡಿದ್ಲು. ನನಗೆ ಗಂಡನಿಲ್ಲ. ಕರೆಕ್ಟಾ? ಅನೇಕ ಬಾರಿ ಯೇಸು ಸ್ವಾಮಿ ನಮಗೇನಾದ್ರೂ ಹೇಳಿದ್ರು ಅಂದ್ರೆ ನಾವು ಯಾವತ್ತೂ ಅದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಹೋಗ್ಬಾರ್ದು. ನಾನು ಯಾಕೆ ಇದನ್ನು ಮಾಡಲಿ? ನಾನು ಯಾಕೆ ಇದನ್ನು ನಂಬಬೇಕು? ನಾನು ಯಾಕೆ ಇದನ್ನು ಕ್ಷಮಿಸಬೇಕು? ನಾನು ಯಾಕೆ ಇದನ್ನು ಒಪ್ಪಬೇಕು? ಸಾಧ್ಯನಾ? ನನ್ನ ಕೈಗೆ ಸಾಧ್ಯ? ನನ್ನ ಕೈಗೆ ಸಾಧ್ಯನಾ ಅಂತ ನಾವು ಯಾವುದು ಪ್ರಶ್ನೆ ಮಾಡೋದಕ್ಕೆ ಹೋಗ್ಬಾರ್ದು. ಸಂಪೂರ್ಣವಾದ ನಂಬಿಕೆ ಅಂದರೆ ಏನು? ದೇವರನ್ನ ಮಾತ್ರ ಏನು ಮಾತನಾಡ್ತಾರೆ, ಏನು ಹೇಳ್ತಾರೆ, ಅದನ್ನ ನಾವು ಚಾಚೂ ತಪ್ಪದೆ ಕಣ್ಮುಂದೆ ನಮಗೆ ಏನೋ ಒಂದು ದಾರಿ ಇಲ್ಲದೆ ಇರುವಂತ ಸಮಯದಲ್ಲೂ ಕೂಡ ನಾವು ನಂಬುವಂಥದ್ದು ಭಾರಿ ಮುಖ್ಯವಾಗಿದೆ. ಆಮೇಲೆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಲೋಕದಲ್ಲಿ ನಾವು ನೋಡಬೇಕಾದ್ರೆ ಕ್ಷಮಾಪಣೆ ಇಲ್ಲದೆ ಕ್ಷಮಿಸದೇ ಇರುವಂತ ಒಂದು ಹೃದಯ ತುಂಬಾ ಕಠಿಣವಾದಂತ ಹೃದಯ. ನಾವು ವಾಕ್ಯದಲ್ಲಿ ನಾವು ಅದನ್ನು ನೋಡ್ತೇವೆ. ಕ್ಷಮಿಸದೇ ಇರುವಂತ ಒಂದು ಹೃದಯ ಯಾವುದಂತೆ? ತುಂಬಾ ಕಠಿಣವಾದಂತ ಹೃದಯ. ಯಾಕೆಂದ್ರೆ ಏನಾಗುತ್ತೆ? ಆ ಒಂದು ದ್ವೇಷ, ಹೊಟ್ಟೆ ಕಿಚ್ಚು, ಕೋಪ, ನೋವು ಆ ಹೃದಯದಲ್ಲಿ ಇಟ್ಟುಕೊಂಡು ಏನಾಗುತ್ತೆ? ಆ ಹೃದಯ ತುಂಬಾ ವೀಕ್ ಆಗೋಗಿರುತ್ತೆ. ನಾವು ಮೆಡಿಕಲ್ ರಿಸರ್ಚ್ಗಳಲ್ಲಿ ನಾವು ಇದನ್ನು ಓದ್ಬೋದು. ಒಂದು ಕ್ಷಮಿಸದೇ ಇರುವಂತ ಒಂದು ಹೃದಯದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ರೋಗಗಳು ಕೂಡ ಸೇರ್ಕೊಳ್ಳುತ್ತೆ ಮೈಯಲ್ಲಿ. ಆದ್ರೆ ಯೇಸು ಸ್ವಾಮಿ ನಮಗೆ ಹೇಳಿಕೊಟ್ಟಂತ ಒಂದು ಪ್ರಾರ್ಥನೆಯಲ್ಲಿ ಒಂದು ವಾಕ್ಯ ಇದೆ, ಇತರ ತಪ್ಪುಗಳನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ಇದರ ಅರ್ಥ ಏನಂದ್ರೆ, ನಮ್ಮ ತಪ್ಪುಗಳನ್ನ ದೇವರು ಕ್ಷಮಿಸಬೇಕು ಅಂದ್ರೆ ನಾವೇನ್ ಮಾಡ್ಬೇಕಂತೆ? ಇತರ ತಪ್ಪುಗಳನ್ನ ಕ್ಷಮಿಸಬೇಕು. ನಾವು ತಪ್ಪೇ ಮಾಡಲ್ಲ, ಖಂಡಿತವಾಗ್ಲೂ ಮಾಡ್ತೀವಿ. ನಾವೆಲ್ಲರೂ ತಪ್ಪುಗಳನ್ನ ಮಾಡ್ತೀವಿ. ಅದು ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು. ಇನ್ನೊಬ್ಬರ ತಪ್ಪುಗಳನ್ನ ನಾವು ಯಾವಾಗ ಕ್ಷಮಿಸ್ತೀವೋ ನಮ್ಮ ತಪ್ಪುಗಳನ್ನು ಕೂಡ ದೇವರು ಕ್ಷಮಿಸ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ? ಯೇಸು ಸ್ವಾಮಿನ ನಾವು ದೇವರು ಅಂತ ನಂಬ್ತೀವಿ, ಆದ್ರೆ ಇತರರನ್ನು ನಾವೇನ್ ಮಾಡಲ್ಲ? ಕ್ಷಮಿಸಲ್ಲ. ಸಂಪೂರ್ಣ ನಂಬಿಕೆ ಇದೆ. ಸಂಪೂರ್ಣ ನಂಬಿಕೆ ಇದ್ರೆ ಅವ್ರು ಏನ್ ಹೇಳ್ತಾರೋ ನಾವು ಅದನ್ನ ಮಾಡ್ಬೇಕು. ಪ್ರಶ್ನೆ ಮಾಡೋದಕ್ಕೆ ಹೋಗ್ಬಾರ್ದು. ನಾವು ಕಠಿಣವಾದರೂ ಕೂಡ ನಾವೇನ್ ಮಾಡಬಾರ್ದು? ಪ್ರಶ್ನೆ ಮಾಡೋದಕ್ಕೆ ಹೋಗಬಾರದು. ಇಲ್ಲಿ ಸಮಾನ್ಯ ಸ್ತ್ರೀಯ ಒಂದು ವಿಚಾರದಲ್ಲಿ ಕೂಡ ಯೇಸು ಸ್ವಾಮಿ ಅವರಿಗೆ ನಿನ್ನ ಗಂಡನ ಕರೆದುಕೊಂಡು ಬಾ ಅಂತ ಹೇಳಿದಾಗ ಅವಳು ಸತ್ಯವನ್ನು ನುಡಿದೇ ಹೊರತು ಸುಳ್ಳು ಹೇಳಿಲ್ಲ ಅಥವಾ ಯಾಕೆ ಅಂತ ಪ್ರಶ್ನೆ ಮಾಡಲಿಲ್ಲ. ನಮ್ಮ ಜೀವನದಲ್ಲೂ ಕೂಡ ಯೇಸು ಸ್ವಾಮಿ ವಾಕ್ಯಗಳ ಮೂಲಕ ನಮ್ಮ ಹತ್ರ ಏನ್ ಹೇಳ್ತಾರೋ, ಪ್ರಾರ್ಥನೆಯಲ್ಲಿ ನಮ್ಮ ಹತ್ರ ಏನ್ ಮಾತನಾಡ್ತಾರೋ ನಾವು ಯಾವುದು ಪ್ರಶ್ನೆ ಮಾಡೋದಕ್ಕೆ ಹೋಗ್ಬಾರ್ದು. ಯಾಕೆ ಅಂದ್ರೆ ವಾಕ್ಯ ಒಂದು ಹೇಳುತ್ತೆ, ಬಲೆ ನೀನು ನಂಬಿಕಸ್ಥ ಒಳ್ಳೆಯ ಆಳು. ಯಾರು ನಂಬಿಕಸ್ಥ ಒಳ್ಳೆಯ ಆಳು? ಯಾರು ಸೇವಕರಾಗಿ ಅವ್ರು ಹೇಳಿದ್ದನ್ನ ಮಾಡ್ತಾರೋ ಅವರು ಒಳ್ಳೆಯ ನಂಬಿಕಸ್ಥ ಆಳು. ಆಮೇಲೆ ಇನ್ನೊಂದು ಪ್ರಸಂಗವನ್ನು ನೋಡೋಣ. ಮತ್ತಾಯನ ಬರೆದಂತ ಸುವಾರ್ತೆ ನಮಗೆ ಗೊತ್ತಿರುವಂತ ಒಂದು ಸಂಗತಿ, 17ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ನೋಡ್ಬೇಕಾದ್ರೆ, ಓದೋದು ಬೇಡ, 1ನೇ ವಾಕ್ಯದಿಂದ ನಾವು ನೋಡ್ಬೇಕಾದ್ರೆ ಮರುರೂಪದ ಒಂದು ಬೆಟ್ಟದ ಒಂದು ಸಿಚುವೇಶನ್ ಇದು. ಮರುರೂಪದ ಬೆಟ್ಟದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಲ್ವ. ಏನ್ ಮಾಡ್ತಾರೆ ಯೇಸು ಸ್ವಾಮಿ? ಪೇತ್ರ ಮತ್ತು ಯಾಕೋಬನ ಮತ್ತು ಅವನ ತಮ್ಮನಾದ ಯೋಹಾನ 3 ಜನರನ್ನ ಏನ್ ಮಾಡ್ತಾರೆ? ಕರೆದುಕೊಂಡು ಮರುರೂಪದ ಬೆಟ್ಟಕ್ಕೆ ಹೋಗ್ತಾರೆ ಅಲ್ವಾ. ನಮಗೆ ಗೊತ್ತು, ಅಲ್ಲಿ ಸ್ವಾಮಿ ಪ್ರಾರ್ಥಿಸಬೇಕಾದ್ರೆ ಅವರ ಮುಖವು ಪ್ರಕಾಶಮಾನವಾಗುತ್ತೆ. ಮೋಶೆ ಮತ್ತು ಎಲಿಯ ಅವರ ಜೊತೆ ಬಂದು ಮಾತನಾಡ್ತಾರೆ. ಆದರೆ ಇಲ್ಲಿ ನಡೆಯುವಂತ ಒಂದು ಸಂಗತಿಯನ್ನು ನಾವು ನೋಡೋಣ. 4ನೇ ವಾಕ್ಯವನ್ನು ನಾವು ಇಲ್ಲಿ ಓದೋಣ. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. 5ನೇ ವಾಕ್ಯವನ್ನು ಓದೋಣ. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ,
ಈತನ ಮಾತನ್ನು ಕೇಳಿ ನಿಮ್ಮ ಆಕಾಶವಾಣಿ ಅಂತು. ಆಮೆನ್. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ. ಪೇತ್ರ ಹೇಳಿದ್ದಕ್ಕೂ ಇಲ್ಲಿ ಆಕಾಶವಾಣಿಗೂ ಏನಾದರೂ ಲಿಂಕ್ ಇದೆಯಾ ನೋಡಿ? ಏನಾದರೂ ಲಿಂಕ್ ಇದೆಯಾ? ಪೇತ್ರ ಹೇಳಿದ್ದೇನು, ನಾವು ಮೂರು ಪರ್ಣಶಾಲೆಗಳನ್ನ ಕಟ್ಟೋಣ. ಒಂದು ಯೇಸು ಸ್ವಾಮಿಗೆ, ಇನ್ನೊಂದು ಮೋಶೆಗೆ, ಇನ್ನೊಂದು ಎಲಿಯನಿಗೆ. ಆದ್ರೆ ಆಕಾಶವಾಣಿ ಏನ್ ಬಂತು? ಈತನ ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಅಂತ. ಯಾಕೆ ಈ ಒಂದು ವಾಕ್ಯ ಬಂತು ಅಂದ್ರೆ, ನೆಕ್ಸ್ಟ್ ವಾಕ್ಯ ನಾವು ಇದನ್ನ ಓದ್ಬೇಕಾದ್ರೆ, ನಾವು ಇದನ್ನ ಮುಂದೆ ನಾವು ನೋಡ್ಬೇಕಾದ್ರೆ, ಯಾಕೆ ಈ ವಾಕ್ಯವನ್ನ ನಮಗೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪೇತ್ರ ಅದು ಮಾಡಿದ ತಪ್ಪೇನು ಗೊತ್ತಾ? ಯೇಸು ಸ್ವಾಮಿಗೆ ಸಮಾನವಾಗಿ ಮೋಶೆ ಮತ್ತು ಎಲಿಯನನ್ನು ನೋಡಿದ್ದು. ಪೇತ್ರ ಮಾಡಿದ ತಪ್ಪೇನು ಹೇಳಿ? ಯೇಸು ಸ್ವಾಮಿಗೆ ಸಮಾನವಾಗಿ ಮೋಶೆ ಮತ್ತು ಎಲಿಯನನ್ನು ನೋಡಿದ್ದು. ಆ ಕಾರಣಕ್ಕೋಸ್ಕರ ಪೇತ್ರ ಬಂದು ಹೇಳ್ತಾನೆ, ನೀವು 3 ಜನರಿಗೆ ನಾನು ಒಂದೊಂದು ಪರ್ಣಶಾಲೆಗಳನ್ನ ಕಟ್ಟೋಣ ಅಂತ. ಪೇತ್ರ ಮಾಡಿದ ತಪ್ಪದೆ. ಅದಕ್ಕೋಸ್ಕರ ಆಕಾಶವಾಣಿ ಬಂದಂತೆ ಏನಂತ ಬಂತು? ಈತನ ಮಾತನ್ನು ಮಾತ್ರ ನೀವು ಕೇಳಬೇಕು. ಯಾರ ಮಾತು ಕೇಳಬೇಕಂತೆ? ಯೇಸು ಸ್ವಾಮಿಯ ಮಾತು. ಇವತ್ತು ನಿಮ್ಮ ಹೃದಯಗಳನ್ನು ನೀವು ಪ್ರಶ್ನೆ ಮಾಡ್ಕೊಂಡು ನೋಡಿ, ಯೇಸು ಸ್ವಾಮಿಗೆ ಸಮಾನವಾಗಿ ನೀವು ಯಾವುದೇ ವಿಚಾರವನ್ನಾಗಲಿ, ಯಾವುದೇ ವ್ಯಕ್ತಿಗಳನ್ನಾಗಲಿ ಸಮಾನವಾಗಿ ಇಟ್ಕೊಂಡಿದ್ದೀರಾ ಅಂತ. ಖಂಡಿತವಾಗ್ಲೂ ನೀವು ಯಾರು ಹೇಳಲ್ಲ ಸರ್ ಅವ್ರಿಗೆ ಇಟ್ಕೊಂಡಿದ್ದೀವಿ, ಯಾಕೆಂದ್ರೆ ನಾವೆಲ್ಲರೂ ನಂಬ್ತೀವಿ ಅವರೊಬ್ಬರೇ ದೇವರು ಅಂತ. ಕರೆಕ್ಟ್ ಅಲ್ವಾ? ನಾವು ಯಾರು ಹೇಳಲ್ಲ, ಅದ್ರ ನಾವು ಯಾವುದು ಅನ್ಕೊಂಡಿರಲ್ಲ. ಆದರೆ ನಮ್ಮ ಸಮಯವನ್ನ, ನಮ್ಮ ಒಂದು ಮನಸ್ಸನ್ನ, ನಮ್ಮ ಒಂದು ಹೃದಯವನ್ನ ನಾವು ಹೆಚ್ಚಾಗಿ ಯಾರಿಗೆ ಕೊಟ್ಟಿದ್ದೀವಿ, ಯಾರಿಗೆ ನಾವು ತೆರೆದಿಟ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಕೆಲಸವೇ ಆಗಿರ್ಬೋದು, ನಮ್ಮ ಮನೆಯ, ನಮ್ಮ ಕುಟುಂಬದ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿ ಅಂದರು ಆಗಿರ್ಬೋದು, ಅಥವಾ ನಮ್ಮ ಒಡ ಹುಟ್ಟಿದಂಥ ವ್ಯಕ್ತಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಕೆಲಸದಲ್ಲಿರುವಂಥ ಮಾಲೀಕರು, ಬಾಸ್ಗಳಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ನಮ್ಮ ಮೊಬೈಲ್ ಫೋನ್ ಆಗಿರ್ಬೋದು, ಅಥವಾ ನಾವು ನೋಡುವಂಥ ಟಿವಿ ಆಗಿರ್ಬೋದು, ನಾವು ನೋಡುವಂಥ ಇಷ್ಟು ವಿಷಯಗಳಲ್ಲಿ ಯಾವುದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ? ಹೆಚ್ಚಿನ ಮಹತ್ವವನ್ನು ನಾವು ಯಾವುದಕ್ಕೆ ಕೊಡ್ತಾ ಇದ್ದೀವಿ? ಆರಾಧನೆಗೆ ಕೊಡ್ತಾ ಇದ್ದೀವಾ? ಎಷ್ಟೋ ಬಾರಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾಗುತ್ತೆ, ನಮ್ಮ ಕೆಲಸವೇ ನಮಗೆ ಹೆಚ್ಚಾಗಿ ಹೋಗ್ಬಿಡುತ್ತೆ. ಅದು ಮನೆಯ ಕೆಲಸ ಆಗಿರ್ಬೋದು, ಅಥವಾ ನೀವು ಆಚೆ ಹೋಗಿ ಮಾಡುವಂಥ ಕೆಲಸ ಆಗಿರ್ಬೋದು. ಗೊತ್ತಿಲ್ಲದೆ ಎಷ್ಟೋ ಬಾರಿ ನಮಗೆ ನಮ್ಮ ಮೊಬೈಲ್ ಫೋನ್ ಕಾಲ್ ತುಂಬ ಹೆಚ್ಚಾಗುತ್ತೆ. 20 ಮಿನಿಟ್ಸ್ ನಾವು ಯಾರತ್ತಾದ್ರೂ ಫೋನ್ ಮಾತಾಡೋಕೆ ನಮಗೆ ಸಮಯ ಆಗುತ್ತೆ, ಆದರೆ ಒಂದು ಅಧ್ಯಾಯ ಓದೋದ್ರಲ್ಲಿ ನಮಗೆ ಸಮಯ ಇರಲ್ಲ. ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಇದನ್ನ ಎಷ್ಟೊಂದು ಬಾರಿ. ಇವತ್ತು ಒಂದಿನ ಸ್ಕಿಪ್ ಮಾಡೋಣ ವಾಕ್ಯವನ್ನು, ಇವತ್ತು ಒಂದಿನ ಪ್ರೇಯರ್ ತುಂಬ ಬೇಗ ಮುಗಿಸ್ಬಿಡೋಣ. ಯಾವ ಕಾರಣಕ್ಕೋಸ್ಕರ ಇಲ್ಲಿ ಆಕಾಶವಾಣಿ ಬಂತಂದ್ರೆ, ಪೇತ್ರ ಏನ್ ಮಾಡ್ದ? ಯೇಸು ಸ್ವಾಮಿಗೆ ಸಮನಾಗಿ ಮೋಶೆ ಮತ್ತು ಎಲಿಯನನ್ನು ನೋಡ್ದ. ಇವತ್ತು ಸಭೆಯಲ್ಲಿರುವಂಥ ವಿಶ್ವಾಸಿಗಳಿಗೆ ನಾನು ಕೇಳುವಂಥ ಒಂದು ಪ್ರಶ್ನೆ ಇದು. ಸಭೆಯಲ್ಲಿ ಹೋಗುವಂಥ ವಿಶ್ವಾಸಿಗಳು, ಈ ಸಭೆಯನ್ನು, ಯಾವ ಸಭೆಯನ್ನು ಯಾರೇ ಆಗಿರ್ಬೋದು, ಸಭೆಯಲ್ಲಿ ನಡೆಯುವಂಥ ಆಚರಣೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿರೋ, ಸಭೆಯ ಪಾಲಕರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿರೋ, ಅಥವಾ ಸಭೆಯ ನಿಮಗೆ ಕೊಡಲ್ಪಟ್ಟಿರುವಂಥ ಲೀಡರ್ಸ್ಗಳಿಗೆ ನೀವು ಹೆಚ್ಚಿನ ಮಹತ್ವವನ್ನು ಕೊಡ್ತಿರೋ, ಅಥವಾ ಯೇಸು ಸ್ವಾಮಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀರಾ? ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಿ. ಯಾವತ್ತೂ ನಾವು ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಅವರು ದೊಡ್ಡ ಪ್ರವಾದಿಯೇ ಆಗಿರ್ಬೋದು, ಅಥವಾ ದೊಡ್ಡ ಪ್ರಸಂಗ ಮಾಡುವಂಥ ದೇವ ಜನರೇ ಆಗಿರ್ಬೋದು, ಒಳ್ಳೆ ವ್ಯಕ್ತಿಗಳೇ ಆಗಿರ್ಬೋದು, ನಾವು ಅದನ್ನು ಪ್ರಶ್ನೆ ಮಾಡ್ತಿಲ್ಲ. ಆದರೆ ನಾವು ಬರೀ ಅವರು ನೋಡ್ತೀವ, ವಾಕ್ಯವನ್ನು ನೋಡ್ತೀವಿ ಅಂತ ಪ್ರಶ್ನೆ ಮಾಡಿ. ಇವತ್ತು ಎಷ್ಟೋ ಜನ ವಿಶ್ವಾಸಿಗಳೆಲ್ಲ ಆಗಿರುವ ಒಂದು ಸಮಸ್ಯೆ ಏನಂದ್ರೆ, ಟಿವಿಲಿ ಕೂತ್ಕೊಂಡು ಪ್ರಸಂಗಗಳನ್ನ ಕೇಳ್ತಾರೆ. ತಪ್ಪಲ್ಲ, ನಾವು ಕೇಳ್ತೀವಿ, ಎಲ್ಲರೂ ಕೇಳ್ತಾರೆ. ಆದರೆ ಅದನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ನಾವು ದೇವರ ಜೊತೆ ನಮ್ಮ ಸಮಯವನ್ನು ಕಳೆಯಬೇಕು. ಆಮೇಲೆ ವಾಕ್ಯವನ್ನು ನಾವು ಓದುವಂಥದ್ದು ಬಹಳ ಮುಖ್ಯ. ಟಿವಿ ನೋಡುವಂಥದ್ದು ಸೆಕೆಂಡ್ರಿ. ನಾವು ನೋಡುವಂಥದ್ದು ಒಳ್ಳೆಯದು, ತಿಳಿದುಕೊಳ್ಳುವಂಥದ್ದು ಒಳ್ಳೆಯದು, ದೇವರ ವಾಕ್ಯಗಳನ್ನ ಕೇಳುವಂಥದ್ದು ತುಂಬ ಒಳ್ಳೆಯದು. ಆದರೆ ಅದಕ್ಕಿಂತ ಹೆಚ್ಚಾಗಿ ಮೊದಲನೇ ಒಂದು ಪ್ರಯಾರಿಟಿ ಯಾರಿಗೆ ಕೊಡ್ಬೇಕಂತೆ? ಯೇಸು ಸ್ವಾಮಿ ಕೊಡಿ. ಸಂಪೂರ್ಣ ನಂಬಿಕೆ ಅಂದರೆ ಅರ್ಥ ಏನಂದರೆ,
ನಮಗೆ ಅದ್ಭುತದ ವಿಚಾರದಲ್ಲಿ ಮಾತ್ರ ಇರುವಂಥ ನಂಬಿಕೆಯಾಗಿಲ್ಲ, ನಮ್ಮ ಜೀವನದ ಪ್ರತಿಯೊಂದು ವಿಚಾರದಲ್ಲೂ ಮೊದಲನೇ ಒಂದು ಪ್ರಯಾರಿಟಿ, ಮೊದಲನೇ ಒಂದು ಮಹತ್ವವನ್ನು ನಾವು ಯಾವುದಕ್ಕೆ ಕೊಡ್ತೀವಲ್ಲ ಅದು ಸಂಪೂರ್ಣ ನಂಬಿಕೆ ಅಂದರೆ. ಆಮೇಲೆ ನಾವು ಮುಂದೆ ಇದನ್ನ ಓದಬೇಕಾದ್ರೆ ಕೀರ್ತನೆ 103ನೇ ಅಧ್ಯಾಯ, ಕೀರ್ತನೆ 103ನೇ ಅಧ್ಯಾಯ 7ನೇ ವಾಕ್ಯ. ಕೀರ್ತನೆ 103ನೇ ಅಧ್ಯಾಯ 7ನೇ ವಾಕ್ಯ. ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲ್ಯರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಆಮೆನ್. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಇವತ್ತು ನಮಗೆ ಯಾವುದು ಮುಖ್ಯ? ದೇವರ ಕೃತ್ಯಗಳು ಮುಖ್ಯವೋ ದೇವರ ಮಾರ್ಗಗಳು ಮುಖ್ಯವೋ? ಮಾರ್ಗಗಳು. ಕೃತ್ಯಗಳು ಮುಖ್ಯ ಮಾರ್ಗಗಳು ಮುಖ್ಯ ಅಂತ ಕೇಳಿದಾಗ ಮಾರ್ಗಗಳು. ಆದರೆ ಇಲ್ಲಿ ವಾಕ್ಯ ನಮ್ಗೆ ಏನು ಹೇಳುತ್ತೆ ಅಂದರೆ ಇದು ಬೈ ಡಿಫಾಲ್ಟ್ ಅಂತ ಏನು ಹೇಳ್ತೀವಿ, ಡಿಫಾಲ್ಟ್ ಸೆಟ್ಟಿಂಗ್ ಅಂತ ನಾವು ಹೇಳ್ತೀವಲ್ಲ. ನಮಗೆ ಒಂದು ಹೊಸ ಮೊಬೈಲ್ ಫೋನ್ ತೆಗೆದುಕೊಂಡ್ರೆ ಏನಾಗುತ್ತೆ, ಅದಕ್ಕೆ ಅಂತ ಒಂದು ವಾಲ್ ಪೇಪರ್ ಇರುತ್ತೆ, ಕಾಲ್ ಮಾಡುವಂಥ ಒಂದು ಆಪ್ಷನ್ ಇರುತ್ತೆ. ಅದೆಲ್ಲ ನಾವು ಏನು ಮಾಡದೆ ಇದ್ರೂ ಕೂಡ ಅದೆಲ್ಲ ಮೊದಲೇ ಬಂದಿರುವಂಥದ್ದು ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಇವತ್ತು ವಿಶ್ವಾಸಿಗಳಲ್ಲಿ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಏನಂದರೆ ಕೃತ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದು. ಕೃತ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದು, ಅದ್ಭುತಗಳು, ಒಂದು ಏನು ಆಶೀರ್ವಾದಗಳು, ಇದರ ಮೇಲೆ ಹೆಚ್ಚಿನ ಮಹತ್ವಗಳನ್ನು ಕೊಡುವಂಥದ್ದು. ಆದರೆ ದೇವರ ಮಾರ್ಗವನ್ನು ಏನು ಮಾಡುವಂಥದ್ದು ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡುವಂಥ ಒಂದು ಸಮಸ್ಯೆ ಅಂತ ನಾವು ಇದನ್ನು ಹೇಳ್ಬೋದು. ಯಾಕೆ ನಾನು ಇದರ ಒಂದು ಸಮಸ್ಯೆ ಅಂತ ಹೇಳ್ತೀನಿ ಅಂದರೆ, ಮೋಶೆ ಏನು ಮಾಡಿದಂತೆ ದೇವರ ಹತ್ರ ಮುಖಾಮುಖಿಯಾಗಿ ಮಾತನಾಡಿದಂಥ ವ್ಯಕ್ತಿ. ನಾವು ಯಾರ ಹತ್ರ ಮುಖಾಮುಖಿಯಾಗಿ ಮಾತನಾಡೋದಕ್ಕೆ ಸಾಧ್ಯ ಹೇಳಿ? ನಾವು ಯಾರನ್ನು ತುಂಬಾ ಇಷ್ಟಪಡ್ತೀವಲ್ಲ, ಯಾರನ್ನು ನಂಬ್ತೀವಿ ಅಲ್ವಾ, ಅವ್ರ ಹತ್ರ ಮಾತ್ರ ನಾವು ಮುಖಾಮುಖಿಯಾಗಿ ನಾವು ಮಾತನಾಡೋದಕ್ಕೆ ಸಾಧ್ಯ. ಅದು ತಂದೆ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ನಮ್ಮ ಮಕ್ಕಳಾಗಿರ್ಬೋದು, ಕರೆಕ್ಟಾ? ಅಥವಾ ಗಂಡ ಹೆಂಡತಿ. ಮುಖಾಮುಖಿಯಾಗಿ ಯಾವ ಕೊಟ್ಟು ಮಾತಾಡ್ತೀವಿ ಅಂದರೆ ಅವ್ರನ್ನ ನಾವು ಪ್ರೀತಿಸ್ತೀವಿ. ಇನ್ನು ಮಿದ್ದವ್ರ ಹತ್ರ ನಾವು ಮುಖ ಕೊಟ್ಟು ಮಾತನಾಡೋದಂತ ಹೇಳ್ತೀವಿ, ಆದರೆ ಅವ್ರು ಮಾತನಾಡುವಂಥ ಪ್ರತಿಯೊಂದು ನಾವು ಗಮನಿಸ್ತೀವಿ ಅಲ್ವಾ? ಕರೆಕ್ಟ್ ಅಲ್ವಾ? ಮನೆಯಲ್ಲಿ ನೀವು ಮಾತನಾಡಬೇಕಾದ್ರೆ ನೀವು ನೋಡಿರ್ತೀರ, ಯಾಕೋ ನಿನ್ನ ಮುಖ ಒಂಥರ ಇದೆ, ಏನೋ ನಿನ್ನ ಮನಸ್ಸಲ್ಲಿದೆ. ಕರೆಕ್ಟಾ? ನಾವು ಇದನ್ನು ಪ್ರಶ್ನೆ ಮಾಡಿರ್ತೀವಲ್ಲ, ಹೇಗೆ ಇದನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ? ನಾವೇನು ಮಾಡ್ತೀವಿ, ಅವ್ರ ಮುಖವನ್ನು ಸಂಪೂರ್ಣವಾಗಿ ನಾವೇನು ಮಾಡ್ತಿರ್ತೀವಿ, ಗಮನಿಸ್ತಾ ಇರ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕೆ ಅಂದರೆ ನಾವೇನು ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀವಿ, ಅವರ ಮಾರ್ಗವನ್ನು ಅರಿತುಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತೀವಿ. ಯಾಕೆ ಇವರು ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾಕೆ ಇವ್ರ ಮನಸ್ಸಲ್ಲಿ ಈ ಥರ ಒಂದು ಕಳವಳ ಇದೆ, ಕಸಿವಿಸಿ ಇದೆ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಇದೇ ರೀತಿಯಲ್ಲಿ ಮೋಶೆ ಏನು ಮಾಡ್ತಿದ್ದಂತೆ ದೇವರ ಹತ್ರ ಮುಖಾಮುಖಿಯಾಗಿ ಮಾತನಾಡ್ತಿದ್ದ ವ್ಯಕ್ತಿ. ಆ ಕಾರಣಕ್ಕೋಸ್ಕರ ಅವನಿಗೇನಾಯಿತು, ದೇವರ ಮಾರ್ಗಗಳು ಅವನಿಗೆ ಅರ್ಥ ಆಯಿತು, ಆದರೆ ಇಸ್ರಾಯೇಲ ಜನರಿಗೆ ಏನರ್ಥ ಆಯಿತು, ಕೃತ್ಯಗಳು ಮಾತ್ರ, ಅದ್ಭುತಗಳನ್ನು ಮಾತ್ರ ನೋಡಿದ್ರು, ಸೂಚಕ ಕಾರ್ಯಗಳನ್ನು ಮಾತ್ರ ನೋಡಿದ್ರು, ಆದರೆ ಹೃದಯವನ್ನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಅವರು ಸಂಪೂರ್ಣವಾಗಿ ದೇವರನ್ನು ನಂಬೋರಲ್ಲ. ಇಸ್ರಾಯೇಲ ಜನರು ಸಂಪೂರ್ಣವಾಗಿ ದೇವರನ್ನು ನಂಬಿದ ವ್ಯಕ್ತಿಗಳಲ್ಲ. ಅವ್ರ ನಂಬಿಕೆ ಎಲ್ಲಿತ್ತು, ಅದ್ಭುತಗಳಾದ ಮಾತ್ರ ಇತ್ತು. ಆ ಕಾರಣಕ್ಕೋಸ್ಕರ ನೀವು ಈ ಒಂದು 4 ಪುಸ್ತಕಗಳಲ್ಲಿ ಓದಬೇಕಾದ್ರೆ, ವಿಮೋಚನಾ ಕಾಂಡದಿಂದ ಧರ್ಮೋಪದೇಶ ಕಾಂಡದಿಂದ ನೀವು ಓದಬೇಕಾದ್ರೆ ಎಷ್ಟೋ ಬಾರಿ ದೇವರನ್ನ ಮತ್ತೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಕರೆಕ್ಟ್ ಅಲ್ವಾ? ಎಷ್ಟೋ ಬಾರಿ ದೇವರನ್ನ ಪ್ರಶ್ನೆ ಮಾಡ್ತಾನೇ ಬರ್ತಾರೆ. ಅವರು ನೀರಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ತಾರೆ, ಕೆಂಪು ಸಮುದ್ರದ ಮುಂದೆ ಬಂದಾಗ ಪ್ರಶ್ನೆ ಮಾಡ್ತಾರೆ, ಅವರ ಕಣ್ಣು ಮುಂದೆಯೇ ಮೇಘಸ್ತಂಭ ಅಗ್ನಿಸ್ತಂಭ ಇರುತ್ತೆ, ಅವರ ಕಣ್ಣು ಮುಂದೆಯೇ ಇದು ಐಗುಪ್ತ ದೇಶದ ಒಂದು ರಾಜನಿಗೆ, ಫರೋವನಿಗೆ ಮತ್ತು ಆತನ ಜನರಿಗೆ ಆದಂತ ಒಂದು ಏನು ಪ್ಲೇಗ್ಸ್ ಅಂತ ಏನು ಹೇಳ್ತಾರೆ, ಇದೆಲ್ಲ ಅವ್ರ ಕಣ್ಣು ಮುಂದೆ ನೋಡಿರ್ತಾರೆ. ಆದರೂ ಅವರ ನಂಬಿಕೆ ಏನಾಗುತ್ತೆ, ಸಂಪೂರ್ಣವಾಗಿ ಇರಲಿಲ್ಲ. ಯಾಕೆಂದರೆ ಅವ್ರೇನು ಮಾಡಿಲ್ಲ, ದೇವರ ಮಾರ್ಗವನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ನಮ್ಮ ಜೀವನದಲ್ಲಿ ನಮಗೆ ಕಷ್ಟಗಳು ಬಂದಾಗ, ನಮ್ಮ ಜೀವನದಲ್ಲಿ ನಮಗೆ ಯೋಚನೆಗಳು ಬಂದಾಗ, ನಮ್ಮ ಜೀವನದಲ್ಲಿ ನಮಗೆ ಸಮಸ್ಯೆಗಳು ಬಂದಾಗ, ನೋವು ಉಂಟಾದಾಗ, ಕುಟುಂಬದವರು ಯಾರಾದರೂ ತೀರಿ ಹೋದ್ರು, ಗೊತ್ತಿರೋ ಯಾರೋ ಹೊಟ್ಟೋದ್ರು, ಏನೋ ಆಯ್ತು, ಅವ್ರಿಗೆ ಕೆಟ್ಟದಾಯ್ತು, ಯಾರಿಗೂ ಏನೋ ಅನಾರೋಗ್ಯದ ಒಂದು ಸಮಸ್ಯೆ ಕಾಡ್ತಾ ಇದೆ, ನಾವು ಅವಾಗ ದೇವರನ್ನ ಪ್ರಶ್ನೆ ಮಾಡ್ತೀವಾ ಅಥವಾ ದೇವ್ರನ್ನ ನಂಬ್ತೀವ ಅನ್ನೋದು ಭಾರಿ ಮುಖ್ಯ. ಅವತ್ತು ಮೋಶೆ ಪ್ರಶ್ನೆ ಮಾಡಲಿಲ್ಲ ಅಲ್ಲಿರ್ಬೇಕಾದ್ರೆ, ಯಾಕೆ ದೇವರೇ
ಇಷ್ಟೆಲ್ಲ ಆದರೂ ಕೂಡ ಐಗುಪ್ತ ಸೈನ್ಯ ನಮ್ಮನ್ನ ಪುನಃ ಹಿಂದೆ ನಮ್ಮ ಹಿಂದೆ ಹಟ್ಟಾಡ್ಸ್ಕೊಂಡು ಬಂದಿದೆ ಅಂತ ಕೇಳಿಲ್ಲ ಅವರು. ಮೋಶೆ ಏನು ಮಾಡ್ದ? ದೇವರ ಮಹಿಮೆಯನ್ನು ನೀವೀಗ ಕಾಣ್ತೀರಾ, ದೇವರ ಮಹಿಮೆಯನ್ನು ನೀವೀಗ ಕಾಣ್ತೀರಾ. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ನನ್ನ ದೇವರು ಸರ್ವಶಕ್ತನಾದ ದೇವರು ಅಂತ. ಆಮೇಲೆ ಮೋಶೆಗೆ ಗೊತ್ತಿತ್ತು ತನ್ನ ದೇವರು ಸರ್ವಶಕ್ತನಾದ ದೇವರು ಅಂತ. ಮರಿಯಳಿಗೆ ಗೊತ್ತಿತ್ತು ತನಗೆ ಹುಟ್ಟಿರುವಂತ ಮಗನು ಆತನ ಸಾಮಾನ್ಯ ಮಗನಲ್ಲ, ಆತ ಸ್ವತಃ ದೇವಕುಮಾರನು ಅಂತ. ಆ ಕಾರಣಕ್ಕೋಸ್ಕರ ಮರಿಯಳಿಗೆ ಹೇಳಿದ್ದು, ಆತನು ಏನು ಹೇಳುತ್ತಾನೋ ಅದನ್ನು ನೀವು ಮಾಡಿ. ಆ ಸೇವಕರು ನಂಬಿದ್ರು ನೋಡಿ, ಮರಿಯಳ ಮಾತಿಗೆ ಅಷ್ಟು ಗೌರವವನ್ನು ಕೊಟ್ಟರು. ಅವ್ರೇನ್ ಮಾಡಿದ್ರು? ಯೇಸು ಸ್ವಾಮಿ ಹೇಳಿದಂತ ಮಾತನ್ನ ಚಾಚು ತಪ್ಪದೆ ಒಂದು ಪ್ರಶ್ನೆ ಮಾಡದೇನೆ ಕೇಳಿದ್ರು. ಈ ತಂತಿ ಮೇಲೆ ನಡೆಯೋರನ್ನ ನೀವು ನೋಡಿದ್ದೀರಾ? ತಂತಿ ಮೇಲೆ ಬೀದಿ ನಾಟಕಗಳನ್ನ ಮಾಡ್ತಾರೆ ನೋಡಿದ್ದೀರಾ? ಸರ್ಕಸ್ಗಳಲ್ಲಿ ಅಥವಾ ಬೀದಿ ನಾಟಕಗಳಲ್ಲಿ ತಂತಿ ಮೇಲೆ ನಡೆಯೋರು ನೋಡಿದ್ದೀರಾ? ಈ ತರ ಒಂದು ಯಾವುದೋ ಒಂದು ಸರ್ಕಸ್ ಶೋ ನಡೀತಿತ್ತಂತೆ. ತಂತಿಯ ಮೇಲೆ ಒಬ್ಬ ವ್ಯಕ್ತಿ ನಡ್ಕೊಂಡು ಸ್ಟಂಟ್ಸ್ ಎಲ್ಲ ಮಾಡ್ತಾ ಇದ್ದಂತೆ. ಜನರೆಲ್ಲ ಕೂತ್ಕೊಂಡು ತುಂಬಾ ಸಂತೋಷದ ಚಪ್ಪಾಳೆ ಹೊಡ್ಕೊಂಡು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆ ವ್ಯಕ್ತಿ ಒಂದ್ ಸ್ವಲ್ಪ ಹೊತ್ತು ನಡೆದ ಮೇಲೆ ಹೇಳ್ತಾನೆ, ನನಗೆ ಒಬ್ಬ ವ್ಯಕ್ತಿಯನ್ನ ನನ್ನ ಕೈ ಮೇಲೆ ಇರಿಸ್ಕೊಂಡು ಈ ಕಡೆಯಿಂದ ಆ ಕಡೆಗೆ ನಡೆಯೋಕೆ ಕೂಡ ನನಗೆ ಸಾಧ್ಯ. ಅದನ್ನು ಕೂಡ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಒಬ್ಬ ವ್ಯಕ್ತಿಯನ್ನು ನನ್ನ ಕೈಯನ್ನು ಹಿಡಿದುಕೊಂಡು ಈ ಕಡೆಯಿಂದ ಆ ಕಡೆಗೆ ನಡೆದುಕೊಂಡು ಹೋಗೋದು ಕೂಡ ನನಗೆ ಗೊತ್ತು. ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ. ನೀವೆಲ್ಲ ಅದನ್ನ ನಂಬ್ತೀರಾ ಅಂತ ಕೇಳ್ತಾರೆ ಜನರಿಗೆ. ಜನ ಏನ್ ಹೇಳ್ತಾರೆ, ಹೌದೌದು ನಂಬ್ತೀವಿ, ನಿನ್ಗೆ ಮಾಡಕ್ ಸಾಧ್ಯ, ಯಾಕೆಂದ್ರೆ ಇಷ್ಟೆಲ್ಲ ಮಾಡಿದ್ಯಾ, ಅದನ್ನು ನೀವು ಮಾಡ್ಕೊಳ್ತೀಯಾ ಅಂತ ನಂಬ್ತಾರೆ. ಸೊ ನೆಕ್ಸ್ಟ್ ಕೇಳೋದು ಪ್ರಶ್ನೆ, ಸರಿ ಯಾರು ಬರ್ತೀರಾ ನಾನು ನಿಮ್ಮನ್ನ ಹಿಡ್ಕೊಂಡು ನಡೀತೀನಿ ಅಂತ? ಒಬ್ರು ಬಂದಿಲ್ಲ. ಅವ್ರಿಗೆಲ್ಲ ನಂಬಿಕೆ ಇತ್ತು, ಯಾರಾದ್ರೂ ಹಿಡ್ಕೊಂಡು ನಡೀತಾರೆ ಅಂತ ಒಂದು ನಂಬಿಕೆ ಇತ್ತು. ಸರಿ ಬನ್ನಿ ನಿಮ್ಮನ್ನ ಹಿಡ್ಕೊಂಡು ನಡೀತೀನಿ ಅಂತ ಹೇಳಿದಾಗ ಒಬ್ರು ಕೂಡ ಮುಂದೆ ಬರಕ್ ಹೋಗ್ಲಿಲ್ಲ. ಯಾಕೆ ಅಂದರೆ ಅವ್ರೇನ್ ಮಾಡಿದ್ರು? ಕೃತ್ಯಗಳನ್ನ ಮಾತ್ರ ನೋಡಿದ್ರು. ಕೃತ್ಯಗಳನ್ನ ಮಾತ್ರ ನೋಡಿದ್ರು, ಸಂಪೂರ್ಣವಾಗಿ ನೋಡೋದಕ್ಕಾಗಿಲ್ಲ ಅವ್ರಿಗೆ. ಅದೇ ಬಹುಶಃ ಅವರ ಜೊತೆ ಆ ಒಂದು ಸರ್ಕಸ್ ಶೋ ನಡೆಸುವಂತ ಮಾಲೀಕರಿಗೆ ಅವ್ರ ಮೇಲೆ ನಮಗೆ ಖಂಡಿತವಾಗ್ಲೂ ಇರ್ತಿತ್ತು. ಕರೆಕ್ಟಾ? ಅದ್ರ ಜೊತೆಯಲ್ಲಿ ಕೆಲಸ ಮಾಡುವಂತ ಸ್ಟಂಟ್ಸ್ ಮ್ಯಾನ್ಗಳಿಗೆ ಗೊತ್ತಿರುತ್ತೆ, ಇಲ್ಲ ಈ ವ್ಯಕ್ತಿ ಕೈಯಲ್ಲಿ ಸಾಧ್ಯ ಅಂತ. ಜನರಿಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಅವರು ಸಂಪೂರ್ಣ ನಂಬಲಿಲ್ಲ. ಸಂಪೂರ್ಣವಾದ ನಂಬಿಕೆ ಅಂದ್ರೆ ಏನು? ದೇವರು ಏನು ಹೇಳಿದ್ದೋ ಅದನ್ನು ಕಣ್ಣು ಮುಚ್ಚಿ ಮಾಡುವಂಥದ್ದು, ಪ್ರಶ್ನೆ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ದೇವರು ಏನು ಹೇಳ್ತಾರೆ? ಇತರರನ್ನು ಕ್ಷಮಿಸಬೇಕು, ನಮ್ಮನ್ನು ನಾವು ಪರಿಶುದ್ಧವಾಗಿ ಇಟ್ಕೊಳ್ಳೇಬೇಕು. ಇದೆಲ್ಲ ಸಾಧ್ಯನಾ? ಕೆಲಸ ನಮಗೆ ಕಷ್ಟ ಆಗಲ್ವಾ? ಎಲ್ಲ ಟೈಮಲ್ಲೂ ಬೈಬಲ್ ಓದೋದಕ್ಕೆ ಸಾಧ್ಯನಾ? ಕಷ್ಟ ಆಗಲ್ವಾ ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಥರ ಪ್ರಶ್ನೆ ಮಾಡ್ತೀರಂದ್ರೆ ನೀವು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಯೇಸು ಸ್ವಾಮಿನ ನಂಬಿದ್ದೀರಿ ಅಂತ ಆಗಲ್ಲ. ಯಾವ ನಾವು ಅವ್ರ ಮಾತನ್ನ ನಾವು ಸಂಪೂರ್ಣವಾಗಿ ನಂಬ್ತೀವಿ ಅಂದ್ರೆ ಅವ್ರು ಏನು ಹೇಳ್ತಾರೋ ಅವ್ರು ಹೇಳಿದ್ದೆಲ್ಲ ಕರೆಕ್ಟು ಅಂತ ನಾವು ಯಾವ ನಂಬ್ತೀವಲ್ಲ, ಚಾಚು ತಪ್ಪದೆ ನಾವು ಮಾಡ್ತಾ ಹೋಗ್ತೇವೆ. ಆಮೇಲೆ ಈಗ ಕೊನೆಯದಾಗಿ ನಾವು ನೋಡ್ಬೇಕಾದ್ರೆ ದೇವರು ಯೇಸು ಸ್ವಾಮಿ ಹತ್ರ ಯಾವ ಯೇಸು ಸ್ವಾಮಿ ಶಾರೀರಿಕ ರೂಪದಲ್ಲಿ ಇದರ ಶಾರೀರಿಕ ರೂಪದಲ್ಲಿ ಯೇಸು ಸ್ವಾಮಿ ಕಣ್ಮುಂದೆ ಇಲ್ಲ. ಅಥವಾ ಹಳೆಯ ಒಡಂಬಡಿಕೆಯಲ್ಲಿ ಏನು ದೇವದೂತರ ಮುಖಾಂತರವಾಗಿರ್ಬೋದು ಅಥವಾ ಪ್ರವಾದಿಗಳ ಮುಖಾಂತರ ಮಾತನಾಡುವಂಥದ್ದು, ಇವತ್ತು ನಾವು ಅದನ್ನು ನೋಡ್ತಾ ಇಲ್ಲ. ಮತ್ತೆ ನಾವು ಯಾವ ರೀತಿ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಯಾವುದರ ಮೂಲಕ? ಈ ವಾಕ್ಯದ ಮೂಲಕ. ಆಮೇಲೆ ಈ ವಾಕ್ಯದ ಮೂಲಕ ಯೇಸು ಸ್ವಾಮಿ ನಮ್ಮ ಹತ್ರ ಏನು ಹೇಳ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ವಾಕ್ಯವನ್ನು ಓದುವಂಥದ್ದು ನಮಗಿರುವಂಥ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡ್ಕೋದಕ್ಕೆ ಮಾತ್ರ ಅಲ್ಲ, ವಾಕ್ಯವನ್ನು ಓದುವಂಥದ್ದು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಅದಕ್ಕೋಸ್ಕರ ಒಂದು ವಾಕ್ಯ ಹೇಳುತ್ತೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಯಾವುದಕ್ಕಂತ ನಾವು ಮೊದಲು ತವಕ ಪಡಬೇಕು? ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ. ಏನು ಸಿಗುತ್ತೆ ದೇವರ ರಾಜ್ಯ ಮತ್ತು ನೀತಿ? ಈ ವಾಕ್ಯದ ಮೂಲಕ. ಆಮೇಲೆ ಈ ಒಂದು ವಾಕ್ಯದ ಮೂಲಕ ದೇವರ ರಾಜ್ಯ ಏನು, ನೀತಿ ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆಮೇಲೆ ಆ ಕಾರಣಕ್ಕೋಸ್ಕರ
ಯೇಸು ಸ್ವಾಮಿ ಹೇಳ್ತಾರೆ, ನೀವು ಫಸ್ಟ್ ಇದನ್ನು ಮಾಡಿ, ಅದಾದ್ಮೇಲೆ ಇವುಗಳೆಲ್ಲವೂ ನಿಮಗೆ ದೊರಕುವುದು. ಅದ್ಭುತಗಳಿಗೆ ಹಿಂದೆ ಯಾವುದು ಓಡಬೇಡಿ. ಇವತ್ತು ನನಗೆ ಒಂದು ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಇವತ್ತು ನನಗೆ ಬೈಬಲ್ ಉತ್ತರ ಸಿಗುತ್ತಾ ಅಂತ ನೀವು ಕೂತ್ಕೊಂಡು ಓದಿದ್ರೆ ಎಲ್ಲ ಟೈಮಲ್ಲಿ ದೇವರು ನಿಮಗೆ ನೀವು ಕೇಳಿದ ತಕ್ಷಣ ಆನ್ಸರ್ ಮಾಡೋದಕ್ಕಾಗಲ್ಲ. ನಿಮ್ಮ ಹೃದಯವನ್ನು ಸಂಪೂರ್ಣ ದೇವರಿಗೆ ಅರ್ಪಿಸಬೇಕು. ಆಮೇಲೆ ತಕ್ಕ ಸಮಯದಲ್ಲಿ, ಕರೆಕ್ಟಾ, ತಕ್ಕ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಆತನು ಉತ್ತರವನ್ನು ಕೊಡುವಂಥ ದೇವರು. ತಕ್ಕ ಸಮಯವನ್ನು ಯಾರು ಡಿಸೈಡ್ ಮಾಡುವಂಥದ್ದು? ನಾವು ದೇವರು. ಆಮೇಲೆ ನಮ್ಮ ಕೆಲಸ ಏನು? ಅವರ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮಾತ್ರ ನಮ್ಮ ಕೆಲಸ. ಆಮೇಲೆ ವಾಕ್ಯಕ್ಕೆ ಮೊದಲು ಅತಿ ಹೆಚ್ಚಾದಂಥ ಒಂದು ಮಹತ್ವವನ್ನು ನಾವು ಕೊಡಬೇಕು. ವಾಕ್ಯಗಳನ್ನ ಓದುವಂಥದ್ದು ಯಾಕೆ ಓದ್ತೀವಿ ಅಂದರೆ ನಾವು ಒಂದು ರಿಚುವಲ್ ಮಾಡ್ಕೋಬಾರ್ದು. ಈಗ ನಾವು ಕೆಲಸಕ್ಕೆ ಹೋಗ್ಬೇಕು ಅಂದರೆ ನಾವೇನು ಮಾಡ್ತೀವಿ? ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ. ಒಂದು ರಿಚುವಲ್ ಅದು. ಕೆಲಸಕ್ಕೆ ಹೋಗ್ತಾ ಇದ್ರೆ ನಾವು ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಅದೇ ಯಾವುದೋ ಏನೋ ಒಂದು ಸ್ಪೆಷಲ್ ಡೇ ಮನೆಯಲ್ಲಿ ಅಡುಗೆ ಮಾಡ್ತೀವಿ, ಮಾಡಬೇಕು ಅಂತ ಮಾಡ್ತೀವೋ ಅಥವಾ ಆಸೆ ಪಟ್ಟು ಮಾಡ್ತೀವ? ಆಸೆ ಪಟ್ಟು ಮಾಡ್ತೀವಿ ಅಲ್ಲ? ಯಾರಾದ್ರೂ ಮಾಡ್ಬೇಕಂತ ಮಾಡ್ತೀವಿ ಇಲ್ಲಲ್ಲ, ಎಲ್ಲ ಆಸೆ ಪಟ್ಟೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಮಗೆ ತುಂಬ ಇಷ್ಟವಾಗಿರುವಂಥ ಒಂದು ವಿಷಯ ಅದು. ಅದೇ ರೀತಿಯಲ್ಲಿ ವಾಕ್ಯವನ್ನು ನಾವು ರಿಚುವಲ್ ಆಗಿ ಓದಬಾರ್ದು. ಇವತ್ತು ಒಂದು ಚಾಪ್ಟರ್ ನಾನು ಓದಬೇಕು ಅಥವಾ 5 ಚಾಪ್ಟರ್ ನಾನು ಓದಬೇಕು, 10 ಚಾಪ್ಟರ್ಸ್ ನಾವು ಓದಬೇಕು. ಎಷ್ಟು ಚಾಪ್ಟರ್ಸ್ ನಾವು ಓದ್ತೀವೋ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಚಾಪ್ಟರ್ಗಳನ್ನು ಪಾಲಿಸ್ತೀವ ಅನ್ನೋದು ಬಹಳ ಮುಖ್ಯ. ವಾಕ್ಯಗಳನ್ನ ಇವತ್ತು ನೀವು ಇಂಟರ್ನೆಟ್ಟಲ್ಲಿ ಅಥವಾ ಈ ಒಂದು AI ಬಂದಿರುವಂಥ ಒಂದು ಯುಗದಲ್ಲಿ ಒಂದು ಪ್ರಶ್ನೆ ಮಾಡಿದ್ರೆ 1000 ಉತ್ತರಗಳನ್ನ ಕೊಡುತ್ತೆ. ಅದಂತ ಮಾತ್ರಕ್ಕೆ ಗೂಗಲ್ಗಾಗಲಿ ಅಥವಾ ಇಂಟರ್ನೆಟ್ಗಾಗಲಿ ಬೈಬಲ್ ಚೆನ್ನಾಗಿ ಗೊತ್ತಿದೆ ಅಂತ ಅರ್ಥ ಅಲ್ಲ. ಯಾಕೆಂದರೆ ನಾಲೆಜ್ ಮುಖ್ಯ ಅಲ್ಲ, ಕೃತ್ಯಗಳು ಮುಖ್ಯ ಅಲ್ಲ. ಯಾವುದು ಮುಖ್ಯ ಅಂದರೆ ಮಾರ್ಗ ಮುಖ್ಯ, ಹೃದಯ ಮುಖ್ಯ, ಆಚರಣೆಗಳು ಮುಖ್ಯ ಅಲ್ಲ. ಸಭೆಯಲ್ಲಿ ಆಚರಣೆ ತುಂಬ ಸಂತೋಷವಾಗಿ ಪಾಲ್ಗೊಳ್ಳುವಂಥದ್ದು ಒಳ್ಳೆಯದು, ಆದರೆ ಅದಕ್ಕಿಂತ ಹೆಚ್ಚಾದ ಮಹತ್ವವನ್ನು ಯಾವುದಕ್ಕೆ ಕೊಡಬೇಕು? ನಾವು ವಾಕ್ಯಕ್ಕೆ ಕೊಡಬೇಕು. ನನ್ನ ಕೆಲಸ ನನಗೆ ತುಂಬ ಮುಖ್ಯ, ನನ್ನ ಶಿಫ್ಟ್ ಮುಗಿಸ್ಕೊಂಡು ಬರೋದು ನನಗೆ ಕಷ್ಟ ಆಗುತ್ತೆ, ಕರೆಕ್ಟ್. ಆದರೆ ಅದಕ್ಕಿಂತ ಹೆಚ್ಚಾದ ಮಹತ್ವ ಯಾವುದಕ್ಕೆ ಕೊಡಬೇಕು? ವಾಕ್ಯಕ್ಕೆ ಕೊಡಬೇಕು. ನನಗೆ ಬೆಳಿಗ್ಗೆ ಎದ್ರೆ ನನಗೆ ಟೈಮೇ ಇರಲ್ಲ. ಎದ್ದಿದ ತಕ್ಷಣ ನಾನು ಕೆಲಸ ಮಾಡಿಕೊಂಡು ಮಕ್ಕಳಿಗೆ ನಾನು ಏನು ಅಡುಗೆಗಳನ್ನ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ನನಗೆ 10 ನಿಮಿಷ ನನಗೆ ಟೈಮ್ ಇರಲ್ಲ. ಪರವಾಗಿಲ್ಲ, 10 ನಿಮಿಷ ಬೇಗ ಮಲ್ಕೊಳ್ಳಿ, 10 ನಿಮಿಷ ಬೇಗ ಎದ್ದೋಳಿ ಬೆಳಗಿನ ಜಾವ. ಖಂಡಿತವಾಗ್ಲೂ ಸಾಧ್ಯ ಆಗಿದೆ. ಯಾಕೆ? ಯಾರಿಗೆ ನಾವು ಕೊಡುವಂಥ ಮಹತ್ವವನ್ನು ವಾಕ್ಯಕ್ಕೆ. ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಮ್ಮ ದಿನವನ್ನು ಹೇಗೆ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ? ನಾವು ಅಲ್ವಾ? ಹೇಗೆ ನಾವು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಒಂದು ದಿನವನ್ನು? ಬೆಳಗಿನ ಜಾವ ನಾವು ಎದ್ದಿದ ತಕ್ಷಣವೇ ಫಸ್ಟ್ ನಾವು ಮಾಡಬೇಕಾಗಿರುವಂಥ ಕೆಲಸ ಇದೆ. ಎದ್ದಿದ ತಕ್ಷಣ ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಯಾವುದು? ಕರೆಕ್ಟ್ ಅಲ್ವಾ? ಪ್ರಾರ್ಥಿಸಬೇಕು. ಯಾಕೆ? ನಾವು ಯಾರ ಹತ್ರ ಮಾತಾಡ್ತಾ ಇದ್ದೀವಿ? ದೇವರ ಹತ್ರ. ಎದ್ದಿದ ತಕ್ಷಣ ಮಕ್ಕಳ ಹತ್ರ, ಗಂಡನ ಹತ್ರ, ಹೆಂಡತಿ ಹತ್ರ ಮಾತನಾಡುವಂಥ ಒಂದು ಅಭ್ಯಾಸ ನಮ್ಮಲ್ಲಿ ಇದ್ದಾದರೆ ಅದನ್ನು ನಾವು ಕಂಪ್ಲೀಟಾಗಿ ಸೈಡ್ ಆಗೋಣ. ಇವತ್ತಿಗೆ ಮೊದಲನೇದಾಗಿ ನಾವು ಯಾರನ್ನು ನೋಡೋಣ? ಅವರನ್ನು ನೋಡೋಣ. ನಮ್ಮನ್ನು ವಾಕ್ಯದಿಂದ ದೂರ ಮಾಡುವಂಥ ಯಾವುದೇ ಸಂಗತಿ ಆದರೂ, ವಾಕ್ಯದಿಂದ ದೂರ ಮಾಡುವಂಥ ಯಾವುದೇ ವ್ಯಕ್ತಿಗಳಾದರೂ, ಅವರ ಮನೆಯವರೇ ಆಗಿರ್ಬೋದು, ಹೊರಗಿನವರೇ ಆಗಿರ್ಬೋದು, ಅವರ ವಿಷಯಗಳಿರ್ಬೋದು, ಅವರ ಬಗ್ಗೆ ಯೋಚನೆಗಳಿರ್ಬೋದು, ನಿಮ್ಮನ್ನು ವಾಕ್ಯದಿಂದ ದೂರ ಮಾಡ್ತಿದೆ ಅಂದರೆ ಅದನ್ನು ಇಮ್ಮಿಡಿಯೇಟ್ ಆಗಿ ಕಟ್ ಡೌನ್ ಮಾಡಿ. ಆಮೇಲೆ ಅದು ಯಾರೇ ಆಗಿರಲಿ, ಮನೆಗೆ ಬಂದು ಕೇಳ್ತಾರೆ, ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಪರವಾಗಿಲ್ಲ. ಏನಂತಾರೆ, ನಾವು ಒಂದು 1 ಅವರ್ ನಾವು ದೇವರಿಗೆ ನಾವು ಕೊಡದೆ ಹೋಗಿದ ತಕ್ಷಣವೇ, ಅಥವಾ ನಾವು 1 ಅವರ್ ನಾವು ವಾಕ್ಯವನ್ನು ಓದಿದ ತಕ್ಷಣವೇ ನಮ್ಮ ಮನೆಯಲ್ಲಿ ಯಾರಿಗೂ ಏನು ಕೆಟ್ಟದಾಯ್ತೋ ಆಗಲ್ಲ, ಒಳ್ಳೆಯದೇ ಆಗುವಂಥದ್ದು ಅಲ್ವಾ? ನಾವು ಯಾಕೆ ಆ ಟೈಮ್ನ ನಾವು ಸ್ಪೆಂಡ್ ಮಾಡಲ್ಲ ವಾಕ್ಯದಲ್ಲಿ? ದಿನದ ಯಾವುದೇ ಒಂದು ಸಮಯದಲ್ಲಿ ಆಗಿಲ್ಲೂ ಪರವಾಗಿಲ್ಲ, ಮೊದಲು ವಾಕ್ಯಕ್ಕೆ ಮನ್ನಣೆ ಕೊಡಿ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ದೇವರ ಜೊತೆ ನಾವೇನು ಮಾಡಬೇಕು? ಮಾತನಾಡಬೇಕು. ಯಾಕೆ ಅಂದರೆ ಫಸ್ಟ್ ನಾವು ಅವ್ರ ಮಾತು ಕೇಳಿದ್ಮೇಲೆ ನಮ್ಮ ದಿನವನ್ನು ನಾವು ಸ್ಟಾರ್ಟ್ ಮಾಡಿದರೆ ಇಡೀ ದಿನ ಅವರ ಪ್ರಸನ್ನತೆ ನಮ್ಮನ್ನು ನಡೆಸ್ಕೊಳ್ತಾ ಬರುತ್ತೆ. ಆಮೇಲೆ ನಮ್ಮ ಕುಟುಂಬ ಇವತ್ತು ಆಶೀರ್ವಾದಿಸಲ್ಪಡಬೇಕು ಅಂದರೆ ನಮ್ಮ ಕುಟುಂಬದಲ್ಲಿ ಮೊದಲನೇದಾಗಿ ನಾವು ಯಾರನ್ನು ನೋಡಬೇಕಂತೆ? ಯೇಸು ಸ್ವಾಮಿನ ನಾವು ನೋಡಬೇಕಂತೆ. ಮೊದಲನೇದಾಗಿ ನಾವು ಯಾರು ನೋಡಬೇಕು? ಯೇಸು ಸ್ವಾಮಿ ನೋಡಬೇಕು. ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಯಾರು ನೋಡಬೇಕು? ಯೇಸು ಸ್ವಾಮಿ ನೋಡಬೇಕು. ಸಂಪೂರ್ಣವಾದ ನಂಬಿಕೆ,
ಸಂಪೂರ್ಣವಾದ ನಂಬಿಕೆ ಅಂದರೆ ಅದರ ಅರ್ಥ ಇದೆ. ಯಾವತ್ತೂ ಯಾವುದೇ ಸಿಚುವೇಶನ್ ಅಲ್ಲೂ ವಾಕ್ಯ ನಮಗೆ ಏನು ಹೇಳುತ್ತೋ ಅದನ್ನು ಕಣ್ಣು ಮುಚ್ಚಿ ನಾವು ಪಾಲಿಸುವಂಥದ್ದು. ವಾಕ್ಯ ನಮಗೆ ಏನು ಹೇಳುತ್ತಲ್ವಾ, ಇದನ್ನ ಮಾಡು ಅಂದ್ರೆ ನಮಗಿರುವಂಥ ಒಂದು ಆಸೆಗೆ, ಅಗತ್ಯಕ್ಕೆ, ಅದಕ್ಕೆ ಸಂಬಂಧನೇ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆ ವಾಕ್ಯ ಹೇಳಿದಂಗೆ ನಾವು ಮಾಡುವಂಥದ್ದು. ಆಮೇಲೆ ನಾವು ದುಃಖದಲ್ಲಿ ಇದ್ದೇವೆ, ಆದರೆ ವಾಕ್ಯ ಹೇಳಿದ್ರೆ ಸಂತೋಷವಾಗಿರಿ ಅಂತ. ಹೆಂಗೆ ಸಾಧ್ಯ ಸಂತೋಷವಾಗಿರೋಕ್ಕೆ? ಆದರೆ ವಾಕ್ಯ ಹೇಳ್ತೀವಿ ನೀವು ಸಂತೋಷವಾಗಿರಿ ಅಂತ. ನಿಮ್ಮನ್ನು ಬಲಪಡಿಸುವಾತನು ಕೂಡ ಯೇಸು ಕ್ರಿಸ್ತನೇ. ಆಮೇಲೆ ನಿಮಗೆ ಸಂತೋಷವನ್ನು ದಯಪಾಲಿಸುವಾತನು ಯಾರಂತೆ? ಯೇಸು ಕ್ರಿಸ್ತನೇ. ಇವತ್ತು ಸಂತೋಷವನ್ನು ಹುಡುಕಿಕೊಂಡು ಎಂಟರ್ಟೈನ್ಮೆಂಟ್ಗೆ ಹೋಗುವಂಥದ್ದಲ್ಲ, ಅದು ಸೆಕೆಂಡ್ರಿ. ಸಂತೋಷವನ್ನು ಹುಡುಕಿಕೊಂಡು ನಾವು ವಾಕ್ಯದ ಕಡೆಗೆ ಹೋಗಬೇಕು. ಯಾಕೆಂದರೆ ಅವರ ಒಂದು ಪ್ರಸನ್ನತೆಯಲ್ಲಿ ಕೀರ್ತನೆ 16ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ? ಆತನ ಪ್ರಸನ್ನತೆಯಲ್ಲಿ ಸಂಪೂರ್ಣ ಸಂತೋಷ ಸಿಗುತ್ತೆ. ಯಾವಾಗ? ಆತನ ವಾಕ್ಯಕ್ಕೆ ನಮ್ಮ ಮಾತುವನ್ನು ಕೊಟ್ಟಾಗ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಮುಂದೆ ಎಲ್ಲ ಸಂದರ್ಭಗಳಲ್ಲೂ ಮೊಟ್ಟ ಮೊದಲನೇ ಪ್ರಯಾರಿಟಿಯನ್ನು ನಾವು ವಾಕ್ಯಕ್ಕೆ ಕೊಡೋಣ, ಪ್ರಾರ್ಥನೆಗೆ ಕೊಡೋಣ. ಯೇಸು ಸ್ವಾಮಿಯ ಮಾತನ್ನು ನಾವು ಚಾಚು ತಪ್ಪದೆ ಪಾಲಿಸೋಣ. ಒಂದಲ್ಲ ಒಂದು ದಿವಸ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿ ತೋರಿಸ್ತಾರೆ. ಯಾವ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಯಾವ ಕಾರಣಕ್ಕೋಸ್ಕರ ಅದನ್ನು ಮಾಡಿದ್ರು, ಯಾಕೆ ಹಿಂಗಾಯ್ತು ನಮ್ಮ ಜೀವನದಲ್ಲಿ, ಯಾಕೆ ಹಿಂಗಾಯ್ತು ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ಹೆಚ್ಚಾಗಿ ಅವರನ್ನು ನಾವು ಯಾವಾಗ ನಂಬ್ತೀವಿ ಅಲ್ವಾ, ಯಾಕಾಯ್ತು ಅಂತ ಅರ್ಥ ಆಗುತ್ತೆ. ಕೆಲವೊಂದು ಸಂದರ್ಭಗಳು ನಮ್ಮನ್ನು ಬಲಪಡಿಸುವುದಕ್ಕೆ ಬರುತ್ತೆ, ಕೆಲವೊಮ್ಮೆ ಕೆಲ ಸಂದರ್ಭಗಳು ನಮ್ಮನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಬರುತ್ತೆ. ಆದರೆ ನಾವು ಯಾವ ವಾಕ್ಯದಲ್ಲಿ ನಾವು ಧೈರ್ಯ ನಿಂತ್ಕೊಳ್ತೀವೋ ನಮ್ಮನ್ನು ಪ್ರತಿಯೊಂದು ಜಯಶಾಲಿಯಾಗಿ ನಡೆಸುವಂಥ ದೇವರು ನಮ್ಮನ್ನು ನಡೆಸ್ಕೊಳ್ತಾ ಬರ್ತಾರೆ. ಪ್ರಶ್ನೆ ಮಾಡುವಂಥದ್ದನ್ನು ಕಂಪ್ಲೀಟಾಗಿ ಬಿಟ್ಬಿಡೋಣ. ಇವತ್ತಿಂದ ಯಾವುದಕ್ಕಾದ್ರೂ ನಾವು ಹೆಚ್ಚಿನ ಮಾತುಗಳನ್ನು ಕೊಡ್ತಾ ಇದ್ದರೆ ಅದನ್ನು ಕಂಪ್ಲೀಟಾಗಿ ನಾವು ಸೆಕೆಂಡ್ರಿ ಆಗಿ ನೋಡೋಣ. ದೇವರು ನಮಗೆ ಯಾವಾಗಲೂ ಮಹಿಮೆ ಉಂಟಾಗಲಿ. ಆಮೇಲೆ ನಾವೆಲ್ಲ ಪ್ರಾರ್ಥಿಸೋಣ. ನಾವೆಲ್ಲ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಈ ಸಮಯದಲ್ಲಿ ಕೂಡ ಎಲ್ಲ ಕಾರ್ಯಗಳನ್ನು ಒಪ್ಪಿಸಿಕೊಟ್ಟು ಮೊದಲ ಸಹೋದರಿ ನ್ಯಾನ್ಸಿ ಅವರನ್ನು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಯೇಸುವಿಗೆ ಮಹಿಮೆ ಉಂಟಾಗಲಿ ಅಪ್ಪ. ಇದುವರೆಗೂ ನಮ್ಮನ್ನು ನಡೆಸಿ ಬಂದ ಎಬೆನೇಜರೇ ನಿನಗೆ ಸ್ತೋತ್ರ ಅಪ್ಪ. ಎಲ್ಲ ಭಾಗದಲ್ಲೂ ನಿನ್ನ ಕೃಪೆ ನಮ್ಮನ್ನು ಆವರಿಸಿಕೊಂಡದಕ್ಕಾಗಿ ಸ್ತೋತ್ರ ಅಪ್ಪ. ಪ್ರಾರಂಭದಿಂದ ಅಂತ್ಯದವರೆಗೂ ಸ್ವಾಮಿ ನಿನ್ನ ಮುಂದೆಯೇ ಇದ್ದು ಎಲ್ಲ ಕಾರ್ಯದಲ್ಲೂ ನಿನ್ನ ಕೃಪೆಯ ಮೂಲಕ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ವಾಕ್ಯದ ಮೂಲಕ ನಮ್ಮೊಂದಿಗೆ ನೀನು ಮಾತನಾಡಿದ ಕೃಪೆಗಾಗಿ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯವನ್ನು ಹೇಳುವ ಪ್ರಕಾರ ಸತ್ಯವನ್ನು ಅರಿತುಕೊಂಡಿದೆ, ಸತ್ಯವನ್ನು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬ ವಾಕ್ಯದ ಪ್ರಕಾರವೇ ಸ್ವಾಮಿ ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಭಾಗದಲ್ಲೂ ಸ್ವಾಮಿ ಮೊದಲನೆಯ ಸ್ಥಾನವನ್ನು ನಿಮಗೆ ಕೊಡುವಂತೆ ಆ ಕೃಪೆಯನ್ನು ನಮಗೆ ಅನುಗ್ರಹ ಮಾಡಪ್ಪ. ನಿನ್ನ ವಾಕ್ಯವನ್ನು ಹೇಳುವ ಪ್ರಕಾರ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನಾವು ಎಲ್ಲ ಕಾರ್ಯದಲ್ಲೂ ನಿಮ್ಮನ್ನೇ ನಂಬುವಂತೆ ಸ್ವಾಮಿ ಪ್ರತಿಯೊಂದು ಭಾಗದಲ್ಲೂ ಪ್ರತಿಯೊಂದು ಕ್ಷಣ ನಾವು ಜೀವನ ಮಾಡೋದಕ್ಕಾಗಲಿ ನಾವು ಕೆಲಸಕ್ಕೆ ಹೋಗುವ ಎಲ್ಲ ಕಾರ್ಯಗಳು ನಾವು ನಿಮ್ಮನ್ನೇ ನಂಬುವಂತೆ ನಿನ್ನ ಮಾತನ್ನು ಮಾತ್ರ ಕೇಳುವಂತೆ ನೀನು ಕೃಪೆ ಮಾಡಪ್ಪ. ನಿನ್ನ ವಾಕ್ಯವನ್ನು ಅಧಿಕವಾಗಿ ಓದುವಂತೆ ನೀನು ಅನುಗ್ರಹ ಮಾಡಪ್ಪ. ಬಂದಿರುವಂತ ಎಲ್ಲರನ್ನೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಎಲ್ಲರನ್ನೂ ನಿನ್ನ ವಾಕ್ಯದ ಮೂಲಕ ಸ್ವಾಮಿ ಹೇಳಿದ ಪ್ರಕಾರವೇ ನೀನು ತೃಪ್ತಿಯಾಗಿ ಕಳಿಸೋದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಬಂದಂತ ಎಲ್ಲರನ್ನೂ ನೀನು ಆಶೀರ್ವದಿಸಪ್ಪ. ಇಲ್ಲಿ ಬಂದಂತ ಎಲ್ಲ ಜನಗಳು ಮತ್ತೆ ನೆಕ್ಸ್ಟ್ ವೀಕ್ ನಾವು ಕಾಣುವಂತೆ ನೀನು ಕೃಪೆ ಮಾಡಪ್ಪ. ತಡೆಯಾಗಿರುವ ಮಕ್ಕಳು ಕೂಡ ನೆಕ್ಸ್ಟ್ ವೀಕ್ ಬರುವಂತೆ ನೀನು ಅನುಗ್ರಹ ಮಾಡು ಸ್ವಾಮಿ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ, ನಿನ್ನ ನಾಮ ಮಾತ್ರ ಮಹಿಮೆ ಪಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ನಾವೆಲ್ಲರೂ ಒಟ್ಟಾಗಿ ಸೇರೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸಾವಿನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳನ್ನು ಯೇಸು ಕ್ರಿಸ್ತುವಿನ ರಕ್ತಾಂಜಯ, ಯೇಸು ಕ್ರಿಸ್ತುವಿನ